ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೊಳಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ. ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ. ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಆತ್ಮೀಯ ಕರ್ನಾಟಕದ ಸ್ಪರ್ಧಾ ಮಿತ್ರರಿಗೆ ಮುಂಜಾನೆಯ ಶುಭಾಶಯಗಳು. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆ ಗೊತ್ತಿರೋ ಹಾಗೆ ಈ ದಿನ ಏಪ್ರಿಲ್ 25. ಇವತ್ತೊಂದು ದಿನ ವಿಶೇಷವಾಗಿರ್ತಕ್ಕಂಥ ಒಂದು ದಿನ ಅಂತ ಹೇಳ್ತೀವಿ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ದೃಷ್ಟಿಯಿಂದ ಈ ಒಂದು ವಿಶೇಷ ದಿನಗಳ ಬಗ್ಗೆ ಮಾಹಿತಿಯನ್ನ ನಾವು ತಿಳ್ಕೊಂಡಿರ್ಬೇಕು. ಅಂದ್ರೆ ಇವತ್ತು ಏಪ್ರಿಲ್ 25 ಯಾವ ದಿನ ಇದೆ ಅಂತ ಹೇಳಿ ನೋಡಿದಾಗ ವಿಶ್ವ ಮಲೇರಿಯಾ ದಿನ ಅಂತ ಹೇಳ್ತೀವಿ ನಾವು. ವಿಶ್ವ ಮಲೇರಿಯಾ ದಿನದ ಈ ಒಂದು ವಿಶ್ವ ಮಲೇರಿಯಾ ದಿನ ಅಂತ ಹೇಳಿ ನೋಡಿದಾಗ ಸ್ವಲ್ಪ ಇಲ್ಲಿ ಮಾಹಿತಿ ಕೊಡ್ತೀನಿ ನೋಡ್ರಿ ಇದ್ರ ಬಗ್ಗೆ. ವಿಶ್ವ ಮಲೇರಿಯಾ ದಿನ ಏಪ್ರಿಲ್ 25. ಈ ಒಂದು ಯಾವ ವರ್ಷದಿಂದ ಈ ಒಂದು ವಿಶ್ವ ಮಲೇರಿಯಾ ದಿನವನ್ನ ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ನೋಡಿದ್ರೆ, ಯಾವ ವರ್ಷದಿಂದ ಈ ಒಂದು ವಿಶ್ವ ಮಲೇರಿಯಾ ದಿನವನ್ನು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳೋದಾಗ
2008ರಿಂದ ಈ ಒಂದು WHO ದವರು, ವಿಶ್ವ ಆರೋಗ್ಯ ಸಂಸ್ಥೆಯವರು ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ ಅಂತ ಹೇಳಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಏಪ್ರಿಲ್ 25 ಗೊತ್ತಿರಬೇಕು. ಅಂದರೆ ಈ ಒಂದು ದಿನ ಯಾಕಪ್ಪ ಅಂತ ಹೇಳಿ ನೋಡಿದಾಗ, ಈ ಒಂದು ಮಲೇರಿಯಾ ಇದೊಂದು ರೋಗದ ಈ ರೀತಿ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನ ಜಾಗೃತಿ ಮೂಡಿಸ್ಕೋಬೇಕು. ಈ ರೀತಿ ಸಮಸ್ಯೆ ಅಥವಾ ಸಿಂಪ್ಟಮ್ಸ್ ಕಾಣಿಸಿಕೊಂಡಾಗ ಯಾವ ರೀತಿ ಒಂದು ಸಮಸ್ಯೆ ಆಗಿರ್ಬೋದು ಅಂತೇಳಿ ಈ ಒಂದು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವಗೋಸ್ಕರ ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ ಅಂತ ಹೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಮಲೇರಿಯಾ ಅಂತಕ್ಕಂತ ಒಂದು ರೋಗ ಅಂತ ಹೇಳಿ ನೋಡಿದಾಗ ಈ ಒಂದು ಏಪ್ರಿಲ್ 25 ಅಂತ ಹೇಳ್ತಾ ಇದೀವಿ, ವಿಶ್ವ ಮಲೇರಿಯಾ ದಿನ ಏಪ್ರಿಲ್ 25. ಹಾಗಾದ್ರೆ 2022ರ ಈ ಒಂದು ಥೀಮ್ ಏನಾಗಿದೆ ಅಂತ ಹೇಳಿ ನೋಡಿದಾಗ, ಹಾರ್ನೆಸ್ ಇನ್ನೋವೇಷನ್ reduce the ಮಲೇರಿಯಾ ಡಿಸೀಸ್. ಶಾರ್ಟ್ ಆಗಿ ಬರೀತಾ ಇದೆ ನೋಡ್ರಿ, MD ಅಂದ್ರೆ ಮಲೇರಿಯಾ ಡಿಸೀಸ್. ಹಾರ್ನೆಸ್ ಇನ್ನೋವೇಷನ್ ಟು ರಿಡ್ಯೂಸ್ ದ ಮಲೇರಿಯಾ ಡಿಸೀಸ್ ಬರ್ಡನ್ ಅಂಡ್ ಸೇವ್ ಲೈವ್ಸ್. ಇದು 2022 ವಿಶ್ವ ಮಲೇರಿಯಾ ದಿನದ ಏನಾಗಿದೆ ಧ್ಯೇಯವಾಕ್ಯವಾಗಿದೆ ಅಂತ ಹೇಳ್ತಾ ಇದೀವಿ. ಧ್ಯೇಯವಾಕ್ಯ ನೆನ್ಪಿಟ್ಕೋರಿ, ಹಾರ್ನೆಸ್ ಇನ್ನೋವೇಷನ್ ಟು ರಿಡ್ಯೂಸ್ ದ ಮಲೇರಿಯಾ ಡಿಸೀಸ್ ಅಂಡ್ ಬರ್ಡನ್ ಸೇವ್ ಲೈವ್ಸ್ ಅಂತ ಹೇಳ್ಕೊಡ್ತಾ ಇದೀವಿ. ಈ ರೀತಿ ಇದು ಧ್ಯೇಯವಾಕ್ಯವಾಗಿದೆ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ ಧ್ಯೇಯವಾಕ್ಯಗಳು. ನೋಡ್ರಿ, ಯಾರು KS ಎಕ್ಸಾಮ್ ಗಳನ್ನ ಬರಿತಾ ಇದ್ರಿ ಅವರಿಗೆ ಈ ಒಂದು ಧ್ಯೇಯವಾಕ್ಯಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಈ ರೀತಿ ಒಂದು ಧ್ಯೇಯವಾಕ್ಯ ನೋಡಿದೇವೆ. ಇದನ್ನ 2008ರಿಂದ WHO ದವರು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. WHO ದವರು ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಏನು ಗುರಿ ಅಂತ ಹೇಳಿ ನೋಡಿದಾಗ, 2030 2030 ಅಷ್ಟೊತ್ತಿಗೆ ಏನ್ ಮಾಡ್ಬೇಕು ಅಂತ ಹೇಳಿದಾಗ, ಈ ಒಂದು ಜಗತ್ತಿನಲ್ಲಿ ಈ ಒಂದು ಮಲೇರಿಯಾವನ್ನ ರೋಗವನ್ನ ನಾವು ಏನ್ ಮಾಡಬೇಕು, ನಿರ್ಮೂಲನೆ ಮಾಡಬೇಕು ಅಂತಕ್ಕಂತ ಒಂದು ಗುರಿಯನ್ನ ಇಟ್ಟುಕೊಂಡಿದ್ದಾರೆ ಅಂತ ಹೇಳ್ತಾ ಇದೀವಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೋಡಿ, ಈ ರೀತಿ ಕರೆಂಟ್ ಅಫೇರ್ಸ್ ನೋಡ್ತಾ ಇದೀವಿ. ಈಗ ಕರೆಂಟ್ ಅಫೇರ್ಸ್ ಅಂತ ಹೇಳಿದಾಗ ನಮಗೆ WHO ಅಂತ ಹೇಳಿ ಒಂದು ಪಾಯಿಂಟ್ ಬಂದದ. ಇದ್ರ ಬಗ್ಗೆ ನೀವು ಮತ್ತೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರ್ಬೇಕು. WHO ಎಸ್, ಇದರ ಕೇಂದ್ರ ಕಚೇರಿ ಎಲ್ಲದ, ಯಾವಾಗ ಸ್ಟಾರ್ಟ್ ಆಯ್ತು, ಇದರ ಮುಖ್ಯಸ್ಥರು ಯಾರದಾರ, ಈ ರೀತಿ ನಾವು ಮತ್ತೆ ಆ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡ್ಬೇಕಾದ್ರೆ ಪ್ರತಿ ಸಲ ಇದನ್ನ ಮಾಹಿತಿಯನ್ನ ನೋಡ್ಕೊಂತ ಹೋದೆ ಅಂತ ತಿಳ್ಕೊರಿ, ಪಿಕ್ಸ್ ಆಗ್ತಾ ಹೋಗ್ತದ, ತಲೆಯಲ್ಲಿ ನೆನ್ಪಿಟ್ಕೋರಿ. ಈ ರೀತಿ ಒಂದು ಮಲೇರಿಯಾ ದಿನದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ಮಲೇರಿಯಾ ರೋಗ ಅಂತ ಹೇಳಿ ನೋಡಿದರೆ ಇದು ಹೇಗೆ ಹರಡಿಕೊಳ್ಳುತ್ತದೆ ಅಂತ ಹೇಳಿ ನೋಡಿದಾಗ, ಮಲೇರಿಯಾ ಹೇಗೆ ಹರಡಿಕೊಳ್ಳುತ್ತದೆ ಎಂದರೆ, ಮಲೇರಿಯಾ ಅಂತ ಹೇಳಿ ನೋಡಿದಾಗ ಇದು ಹೆಣ್ಣು ಅನಾಫೆಲಿಸ್ ಎಂಬ ಸೊಳ್ಳೆಯಿಂದ ಏನಾಗುತ್ತದೆ, ಹರಡಿಕೊಳ್ಳುತ್ತದೆ ಅಂತ ಹೇಳ್ತೀವಿ. ಸೊಳ್ಳೆಯಿಂದ ಹರಡಿಕೊಳ್ಳುತ್ತದೆ. ಪ್ರಶ್ನೆ ಕೇಳಬಹುದು, ನೆನ್ಪಿಟ್ಕೋರಿ. ಮಲೇರಿಯಾ ಹೇಗೆ ಹರಡಿಕೊಳ್ಳುತ್ತದೆ ಅಂತ ಹೇಳಿದ್ರೆ, ಇದು ಅನಾಫೆಲಿಸ್ ಅಂತಕ್ಕಂತ ಒಂದು ಸೊಳ್ಳೆಯಿಂದ ಏನಾಗ್ತದ, ಹರಡಿಕೊಳ್ಳುತ್ತದೆ ಅಂತ ಹೇಳ್ತಾ ಇದೀವಿ. ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಪರಾವಲಂಬಿ ಒಂದು ಜೀವಿ ಆಗಿದೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಸೊಳ್ಳೆ ಬೈಟ್ ಮಾಡಿದಾಗ ಮಾನವನ ದೇಹಕ್ಕೆ, ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಬೈಟ್ ಮಾಡಿದಾಗ ಮಾನವನ ದೇಹಕ್ಕೆ ಬರ್ತಕ್ಕಂತ ಒಂದು ರೋಗ ಯಾವುದು ಅಂತ ಹೇಳಿ ಕೇಳಿದ್ರೆ ಮಲೇರಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಸೊಳ್ಳೆ ಕಚ್ಚಿದಾಗ ಮಲೇರಿಯಾ ಬಂತು ಅಂತೇಳಿ ನೀವು ಅನ್ಕೊಳ್ತೀರಿ. ಇಲ್ಲಿ ಮಲೇರಿಯಾ ಅಂತ ಹೇಳಿ ನೋಡಿದಾಗ ಮಾನವನ ಪ್ರಮುಖವಾಗಿ ಯಾವ ಭಾಗದಲ್ಲಿ ಎಫೆಕ್ಟ್ ಮಾಡ್ತದಪ್ಪ ಅಂತ ಹೇಳಿದಾಗ, ಸೊಳ್ಳೆ ಬೈಟ್ ಮಾಡಿದಾಗ ಇಲ್ಲಿ ಆ ಒಂದು ಯಾವ ರಕ್ತ ಅಂತ ಹೇಳಿ ನೋಡಿದಾಗ ಕೆಂಪು ರಕ್ತಕ್ಕೆ ಪ್ರಮುಖವಾಗಿ ಎಫೆಕ್ಟ್ ಮಾಡುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಅನಾಫೆಲಿಸ್ ಸೊಳ್ಳೆ ಅಂತ ಹೇಳ್ತಾ ಇದೀವಿ. ಇಲ್ಲಿ ಏನಾಗ್ತದಪ್ಪ ಅಂತ ಹೇಳಿದಾಗ, ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಜ್ವರ, ತಲೆನೋವು, ಹೆಡ್ಏಕ್ ಅಂತ ಹೇಳಿ ಕೊಡ್ತೇವೆ, ವಾಕರಿಕೆ, ವಾಂತಿ, ಆಮೇಲೆ ಚಳಿ ಜ್ವರ ಬರ್ಬೋದು, ಆಮೇಲೆ ಹೊಟ್ಟೆ ನೋವು, ಸ್ಟಮಕ್ ಪೇನ್. ಈ ರೀತಿ ರೋಗದ ಲಕ್ಷಣಗಳು ಅಂತ ಹೇಳ್ತೀವಿ. ರೋಗದ ಲಕ್ಷಣಗಳು ಈ ರೀತಿ ಸೊಳ್ಳೆಯ ಮೂಲಕ ಏನಾಗ್ತದ, ಹರಡಿಕೊಳ್ಳುತ್ತದೆ ಅಂತ ಹೇಳ್ತಾ ಇದೀವಿ. ಮಲೇರಿಯಾ ಅಂತಕ್ಕಂತ ಒಂದು ರೋಗ ಅಂತ ಹೇಳಿ ನೋಡಿದೀವಿ. ಇಲ್ಲಿ ನೋಡ್ರಿ, ಈ ಒಂದು
ಮಲೇರಿಯಾ ಅಂತ ಹೇಳೋದಾಗ ಮತ್ತೆ ಹೇಗೆ ಹುಟ್ಟಿಕೊಳ್ಳುತ್ತದೆ ಅಂತ ಹೇಳಿದ್ರೆ ಒಂದು ವೇಳೆ ಈ ಒಂದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚಿತ್ತು ಅಂತ ತಿಳ್ಕೊರಿ, ಆ ವ್ಯಕ್ತಿಯ ದೇಹದಲ್ಲಿ ಮಲೇರಿಯಾ ರೋಗದ ಅಂತ ತಿಳ್ಕೊರಿ, ಆ ಒಂದು ವ್ಯಕ್ತಿಗೆ ಇಂಜೆಕ್ಷನ್ ಮಾಡಿದ್ರೆ ಅಂತ ತಿಳ್ಕೊರಿ, ಆ ಇಂಜೆಕ್ಷನ್ ಅನ್ನ ಮತ್ತೆ ಇನ್ನೊಬ್ಬ ಆರೋಗ್ಯವಂತವಾಗಿರ್ತಕ್ಕಂಥ ವ್ಯಕ್ತಿಗೆ ಮಾಡುವುದರಿಂದ ಏನಾಗ್ತದ, ಈ ಒಂದು ಮಲೇರಿಯಾ ಬರುವಂತ ಒಂದು ಚಾನ್ಸಸ್ ಇರುತ್ತದೆ. ಜೊತೆಗೆ ಈ ಯಾವ ತಾಯಿಗೆ ಏನಾದ್ರೂ ಒಂದು ಮಲೇರಿಯಾ ಇತ್ತು ಅಂತ ತಿಳ್ಕೊರಿ, ಆ ತಾಯಿಯಿಂದ ಮಗುವಿಗೆ ಬರ್ತಕ್ಕಂತ ಒಂದು ಚಾನ್ಸಸ್ ಇರ್ತದ ಅಂತ ಹೇಳ್ತಾ ಇದೀವಿ. ಈ ರೀತಿ ಈ ಮಲೇರಿಯಾ ರೋಗ ಹರಡಿಕೊಳ್ಳುತ್ತದೆ. ಇದರ ಬಗ್ಗೆ ಮಾಹಿತಿನ ಎಕ್ಸಾಮ್ ದೃಷ್ಟಿಯಿಂದ ಏನೇನು ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿದಾಗ ಹೆಣ್ಣು ಅನಾಫಿಲಿಸ್ ಅಂತಕ್ಕಂಥ ಒಂದು ಸೊಳ್ಳೆ, ಅದೇ ರೀತಿ ಥೀಮ್ ಅಂತ ಹೇಳ್ತಾ ಇದೀವಿ, ಅದೇ ರೀತಿ ಯಾವ ದಿನವನ್ನ ಆಚರಿಸುತ್ತೇವೆ ಅಂತ ಹೇಳಿ ಕೇಳ್ತಿರ್ತಾರ, ನೆನ್ಪಿಟ್ಕೋರಿ ಸರಿಯಾಗಿ. ನೆಕ್ಸ್ಟ್ ನೋಡ್ರಿ, ನಾವು ಫುಡ್ ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇದೀವಿ. ಫುಡ್ ಆಹಾರ. ಈ ಒಂದು ಆಹಾರ ಅಂತ ಹೇಳಿ ನೋಡಿದಾಗ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಲಿಪಿಡ್ಗಳ ಬಗ್ಗೆ ಮಾಹಿತಿ ನೋಡಿದ್ದೇವೆ, ಲಿಪಿಡ್ಸ್, ಆಮೇಲೆ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ಮಾಹಿತಿ ನೋಡಿದ್ದೇವೆ. ನಂಬರ್ 3 ನೋಡ್ರಿ, ನಂಬರ್ 3 ಯಾವ್ದು ಅಂತ ಹೇಳಿ ನೋಡಿದಾಗ ಆಹಾರದ ಘಟಕ ಪ್ರೋಟೀನ್. ಪ್ರೋಟೀನ್ಸ್ ಕನ್ನಡದಲ್ಲಿ ಸಸಾರಜನಕಗಳು ಅಂತ ಹೇಳ್ತೀವಿ. ಸಸಾರಜನಕಗಳು. ಈ ಒಂದು ಪ್ರೋಟೀನ್ಸ್ ರಾಸಾಯನಿಕವಾಗಿ ಏನನ್ನು ಒಳಗೊಂಡಿವೆ ಅಂತ ಹೇಳಿ ನೋಡಿದಾಗ, ರಾಸಾಯನಿಕವಾಗಿ ಪ್ರೋಟೀನ್ಗಳು ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ಗಳನ್ನು ಒಳಗೊಂಡಿವೆ. ರಾಸಾಯನಿಕವಾಗಿ ಪ್ರೋಟೀನ್ಗಳು ಏನು ಒಳಗೊಂಡಿವೆ ಅಂತ ಹೇಳಿ ಕೇಳಿದಾಗ ಇಲ್ಲಿ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಮತ್ತು ನೈಟ್ರೋಜನ್ಗಳನ್ನು ಒಳಗೊಂಡಿವೆ. ಇಲ್ಲಿ ಹೆಚ್ಚಾಗಿ ಏನ್ ಕಂಡು ಬರ್ತದ ಸಸಾರಜನಕಗಳಲ್ಲಿ ಅಂತ ಹೇಳಿದಾಗ ನೈಟ್ರೋಜನ್ ಹೆಚ್ಚಾಗಿ ಕಂಡು ಬರುತ್ತದೆ. ಅದಕ್ಕಾಗಿ ಹೆಸರು ನೋಡಿ, ಸಾರಜನಕ ನೈಟ್ರೋಜನ್ ಅಂತ ಹೇಳಿ ಕರೀತಾರೆ. ಸಸಾರಜನಕಗಳು ಪ್ರೋಟೀನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಪ್ರೋಟೀನ್ಗಳು ಯಾವ್ದ್ರಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿದಾಗ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಅಮೈನೋ ಅಸಿಡ್ಸ್ ಅಂತ ಹೇಳ್ತೀವಿ. ಪ್ರೋಟೀನ್ಗಳು ಸುಮಾರು 20 ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. 20 ಅಮೈನೋ ಅಸಿಡ್ಸ್ ಗಳಿಂದ ಮಾಡಲ್ಪಟ್ಟಿವೆ. ಯಾವ ಪ್ರೋಟೀನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಅಮೈನೋ ಅಸಿಡ್ ಅಂತ ಹೇಳಿ ನೋಡಿದಾಗ, ಅಮೈನೋ ಅಸಿಡ್ ಅಂತ ಹೇಳಿ ನೋಡಿದ್ರೆ ಒಂದು ಅಮೈನೋ ಗ್ರೂಪ್ ಇರ್ತದ, ಒಂದು ಅಮೈನೋ ಗ್ರೂಪ್, ಇನ್ನೊಂದು ಕಾರ್ಬೋಕ್ಸಿಲಿಕ್ ಗ್ರೂಪ್ ಅಂತ ಹೇಳಿ ಕೊಡ್ತೀವಿ. ಈ ಒಂದು 2 ಗ್ರೂಪ್ಗಳಿಂದ ಮಾಡಲ್ಪಟ್ಟಿದೆ ಯಾವುದು, ಅಮೈನೋ ಅಸಿಡ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಅಮೈನೋ ಗ್ರೂಪ್ ಮತ್ತು ಕಾರ್ಬೋಕ್ಸಿಲಿಕ್ ಗ್ರೂಪ್ ಅಂತ ಹೇಳಿ ಕೊಡ್ತಾ ಇದೀವಿ. ಇಲ್ಲಿ ನೋಡಿ ಅಮೈನೋ ಗ್ರೂಪ್ ಅಂತ ಹೇಳಿ ನೋಡಿದಾಗ, ಅಮೈನೋ ಗ್ರೂಪ್ NH3 ಪ್ಲಸ್ COOH. ಅಮೈನೋ ಗ್ರೂಪ್ ಅಂತ ಹೇಳಿದಾಗ NH3 ಅಂತ ಹೇಳಿ ಕೊಡ್ತಾ ಇದೀವಿ. ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಹೇಳಿದಾಗ COOH ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡಿ ಈ ಒಂದು ಪ್ರೋಟೀನ್ಗಳು 20 ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಅದಕ್ಕಾಗಿ ಪ್ರೋಟೀನ್ ಏನಾಗಿದೆ ಅಂತ ಹೇಳಿ ನೋಡಿದಾಗ ಪ್ರೋಟೀನ್ಗಳು ಪಾಲಿಪೆಪ್ಟೈಡ್ಗಳಾಗಿವೆ. ಪ್ರೋಟೀನ್ಗಳು ಏನಾಗಿವೆ, ಪಾಲಿಪೆಪ್ಟೈಡ್ಗಳಾಗಿವೆ ಅಂತ ಹೇಳಿ ಕೊಡ್ತೀವಿ. ಪಾಲಿಪೆಪ್ಟೈಡ್ಸ್, ಪ್ರೋಟೀನ್ಗಳು ಪಾಲಿಪೆಪ್ಟೈಡ್ಸ್ ಆಗಿವೆ. ಪಾಲಿಪೆಪ್ಟೈಡ್ಸ್ ಗೊತ್ತಿರಲಿ. ಪ್ರಶ್ನೆ ಎಲ್ಲಿ ಬಂದಿತ್ತು ಅಂತ ಹೇಳಿದಾಗ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಎಕ್ಸಾಮಿನೇಷನ್ 2021 FDA 2021ರಲ್ಲಿ ಪ್ರಶ್ನೆ ಕೇಳಿದ್ದ. ಪ್ರೋಟೀನ್ಗಳು ಏನಾಗಿವೆ ಅಂತ ಹೇಳಿದ್ರೆ ಪಾಲಿಪೆಪ್ಟೈಡ್ಸ್ ಆಗಿವೆ. ಯಾಕೆ ಪಾಲಿಪೆಪ್ಟೈಡ್ಸ್ ಆಗಿವೆ ಅಂತ ಹೇಳಿದಾಗ ಇಲ್ಲಿ 20 ಅಮೈನೋ ಆಮ್ಲಗಳಿಂದ ಏನಾಗಿವೆ, ಮಾಡಲ್ಪಟ್ಟಿವೆ. ಅದಕ್ಕಾಗಿ ಪಾಲಿಪೆಪ್ಟೈಡ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದರೆ ಇಲ್ಲಿ ಅಮೈನೋ ಆಮ್ಲಗಳ ನಡುವೆ ಏನು ಉಂಟಾಗುತ್ತದೆ ಅಂತ ಹೇಳಿದಾಗ ಪೆಪ್ಟೈಡ್ ಬಾಂಡ್ಗಳು ಉಂಟಾಗ್ತಾ ಹೋಗ್ತಾವ, ಪೆಪ್ಟೈಡ್ ಬಾಂಡ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಆ ಒಂದು ಪೆಪ್ಟೈಡ್ ಬಾಂಡ್ ಯಾವ ರೀತಿ ಇರ್ತದೆ ಅಂತ ಹೇಳಿ ಒಂದು ಐಡಿಯಾ ಕೊಡ್ತೀನಿ ನೋಡಿ. ಪೆಪ್ಟೈಡ್ ಬಾಂಡ್ಸ್ ಪೆಪ್ಟೈಡ್ ಬಾಂಡ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ
ಈ ರೀತಿ ಇರ್ತದೆ. ಒಂದು ಅಮೈನೋ ಗ್ರೂಪ್ ಅಂತ ಹೇಳಿ ಕೊಡ್ತಾ ಇದೀವಿ NH3 NH ಇಲ್ಲೊಂದು H ಅದ, ಈ ಕಡೆ ಒಂದು H ಅದ, ಈ ಕಡೆ ಒಂದು ಇಲ್ಲಿ ಟೋಟಲ್ ಆಗಿ 3 H ಗಳನ್ನ ನೋಡ್ತಾ ಇದೀವಿ, 3 ಹೈಡ್ರೋಜನ್ಗಳು ಜೊತೆಗೆ ನೈಟ್ರೋಜನ್ ಒಂದು, ಇಲ್ಲಿ ಕಾರ್ಬನ್ ನೋಡ್ತಾ ಇದ್ರಿ, ಇಲ್ಲಿ COOH ಅಂತ ಹೇಳಿ ಕೊಡ್ತಾ ಇದ್ದಾನೆ, COOH ಅಂತ ಹೇಳಿ ಬರೆದಿದ್ದೀವಿ. ಪ್ಲಸ್ ಮತ್ತೆ ಏನು ಬರಿಬೇಕಂತ ಹೇಳಿದಾಗ ಸೇಮ್ ಈ ಒಂದು ಅಮೈನೋ ಆಮ್ಲವನ್ನು ಬರಿಬೇಕು. ಪ್ಲಸ್ OH ಈ ರೀತಿ ನೋಡ್ತಾ ಇದೀವಿ. ಕರೆಕ್ಟ್ ಆಗಿ ನೋಡ್ರಿ, ಇಲ್ಲಿ NH3COOH ಪ್ಲಸ್ NH3COOH. ಈ ಒಂದು R ಬರ್ದೇವಲ್ಲ, R ಒಂದು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ನೆನಪಿಟ್ಕೊಡ್ರಿ. R ಒಂದು ಫಂಕ್ಷನಲ್ ಗ್ರೂಪ್. H NH3COOH ಪ್ಲಸ್ ಕೊಟ್ಟಿವಿ. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ವಾಟರ್ ಮಾಲಿಕ್ಯೂಲ್ ಏನಾಗ್ತದೆ ಅಂತ ಹೇಳಿದ್ರೆ ರಿಮೂವ್ ಆಗ್ತಾ ಬರ್ತದೆ. ಇಲ್ಲಿ ವಾಟರ್ ಮಾಲಿಕ್ಯೂಲ್ ಏನಾಗುತ್ತದೆ, ರಿಮೂವ್ ಆಗುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರ್ರಿ, H2O ವಾಟರ್ ಮಾಲಿಕ್ಯೂಲ್ ಅಂತ ಹೇಳಿದಾಗ H2O ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ H2 ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನೋಡ್ರಿ, ಇದೆಲ್ಲ ಗೊತ್ತಿರಬೇಕು ಹೆಚ್ಚಾಗಿ. ನೆಕ್ಸ್ಟ್ ನೋಡ್ರಿ NH3 NH3 ಇಲ್ಲಿ ನೇರವಾಗಿ OH ರಿಮೂವಲ್ ಆಫ್ H2 ಅಂತ ಹೇಳಿ ಕೊಡ್ತಾ ಇದೀವಿ. ವಾಟರ್ ಮಾಲಿಕ್ಯೂಲ್ ರಿಮೂವಲ್ ಆಯ್ತು. ನೆಕ್ಸ್ಟ್ ನೋಡ್ರಿ ಏನ್ ಬರ್ತದೆ ಅಂತ ಹೇಳಿದಾಗ NH ಈ ರೀತಿ ಬರ್ತದೆ ನೋಡ್ರಿ, OH COOH NH3COOH. ಇಲ್ಲಿ ನೋಡ್ರಿ ವಾಟರ್ ಮಾಲಿಕ್ಯೂಲ್ ಏನಾಗಿದೆ, ರಿಮೂವ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಈ ಒಂದು ನೈಟ್ರೋಜನ್ ಮತ್ತು ಕಾರ್ಬನ್ ಅಂತ ಹೇಳಿ ನೋಡ್ತಾ ಇದ್ರೆ ಇಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಬಾಂಡ್ ಅನ್ನ ಏನಂತ ಹೇಳಿ ನೋಡ್ತೀವಿ ಅಂತ ಹೇಳಿದಾಗ ಪೆಪ್ಟೈಡ್ ಬಾಂಡ್ ಅಂತ ಹೇಳಿ ಕರಿತೀವಿ. ಇದನ್ನ ಪೆಪ್ಟೈಡ್ ಬಾಂಡ್ ಅಂತ ಹೇಳಿ ಕರಿತೇವೆ. ಇಂಥವು ಒಂದು ಎರಡಕ್ಕಿಂತ ಹೆಚ್ಚು ಏನಾಗಿರ್ತಾವ ಬಾಂಡ್ಗಳು ಉಂಟಾಗಿರ್ತವೆ. ಅದಕ್ಕಾಗಿ ಈ ಒಂದು ಪ್ರೋಟೀನ್ಗಳು ಏನಾಗಿವೆ, ಪೆಪ್ಟೈಡ್ ಪಾಲಿಪೆಪ್ಟೈಡ್ಸ್ ಆಗಿವೆ ಅಂತ ಹೇಳಿ ಕೊಡ್ತಾ ಇದೀವಿ. ಪ್ರೋಟೀನ್ಗಳು ಪಾಲಿಪೆಪ್ಟೈಡ್ಸ್ ಆಗಿವೆ, ಸರಿಯಾಗಿ ನೆನ್ಪಿಟ್ಕೊಡ್ರಿ. ಒಂದು ಸ್ಟ್ರಕ್ಚರ್ ನೋಡ್ರಿ, ಮಾಲಿಕ್ಯುಲರ್, ಆಮೇಲೆ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಹೇಳಿ ಕೊಡ್ತಾ ಇದೀವಿ. ಅಮೈನೋ ಗ್ರೂಪ್ ಪ್ಲಸ್ ಕಾರ್ಬಾಕ್ಸಿಲಿಕ್ ಗ್ರೂಪ್, ಈ ರೀತಿ ಪ್ರೋಟೀನ್ಗಳು ಪಾಲಿಪೆಪ್ಟೈಡ್ಗಳಾಗಿವೆ. ನೆಕ್ಸ್ಟ್ ನೋಡಿ ಪ್ರೋಟೀನ್ಗಳ ಬಗ್ಗೆ ಮಾಹಿತಿ. ಈ ಒಂದು ಪ್ರೋಟೀನ್ಗಳು ಮಾನವನ ದೇಹಕ್ಕೆ ಯಾವ ರೀತಿ ಸಹಾಯಕವಾಗಿವೆ ಅಂತ ಹೇಳಿದ್ರೆ, ಮಾನವನ ದೇಹಕ್ಕೆ ಪ್ರೋಟೀನ್ಗಳು ಶಕ್ತಿಯನ್ನು ಒದಗಿಸುತ್ತವೆ. ಉದಾಹರಣೆಗೆ 1 ಗ್ರಾಂ ಪ್ರೋಟೀನ್ ಅನ್ನು ತಿನ್ನುವುದರಿಂದ ಎಷ್ಟು ಕ್ಯಾಲೋರಿ ಎನರ್ಜಿ ದೊರೆಯುತ್ತದೆ ಅಂತ ಕೇಳಿದ್ರೆ 4 ಕ್ಯಾಲೋರಿಗಳಷ್ಟು ಏನು ದೊರೆಯುತ್ತದೆ, ಎನರ್ಜಿ ದೊರೆಯುತ್ತದೆ. 1 ಗ್ರಾಂ ಪ್ರೋಟೀನ್ ತಿನ್ನುವುದರಿಂದ 4 ಕ್ಯಾಲೋರಿ ಎನರ್ಜಿ ದೊರೆಯುತ್ತದೆ. ಜೊತೆಗೆ ಏನಾಗ್ತದಪ್ಪ ಅಂತ ಹೇಳಿದಾಗ ಮಾನವನ ದೇಹ ಬೆಳವಣಿಗೆಯಾಗಲು ಸಹಾಯಕವಾಗಿದೆ. ಮಾನವನ ದೇಹ ಬೆಳವಣಿಗೆಯಾಗಲು ಸಹಾಯಕವಾಗಿದೆ. ಅದಕ್ಕಾಗಿ ಪ್ರೋಟೀನ್ಸ್ ಗಳನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿದಾಗ ಬಾಡಿ ಬಿಲ್ಡರ್ಸ್ ಅಂತ ಹೇಳಿ ಕರಿತೀವಿ. ಪ್ರಶ್ನೆ ಕೇಳ್ತಾನ, ಈ ಕೆಳಗಿನ ಯಾವ ಆಹಾರದ ಘಟಕವನ್ನು ಬಾಡಿ ಬಿಲ್ಡರ್ಸ್ ಎನ್ನುವರು? ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ ಅಂತ ಹೇಳಿ ಕರಿತೀವಿ. ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ.
ಪ್ರೋಟೀನ್ಗಳನ್ನ ಈ ಒಂದು ಮಾನವನ ದೇಹ ಬೆಳವಣಿಗೆಯಾಗಲು ಏನಾಗಿದೆ ಸಹಾಯಕವಾಗಿರ್ತಕ್ಕಂಥ ಒಂದು ಆಹಾರ ಘಟಕ. ಅದಕ್ಕಾಗಿ ಬಾಡಿ ಬಿಲ್ಡರ್ಸ್ ಅಥವಾ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ ಅಂತ ಹೇಳಿ ಕರಿತಾ ಇದ್ದೇವೆ. ಅನೇಕ ಬಾರಿ ಎಕ್ಸಾಮ್ ಗೆ ಪ್ರಶ್ನೆ ಬಂದದ, ಸರಿಯಾಗಿ ನೆನ್ಪಿಟ್ಕೋರಿ. 1 ಗ್ರಾಮ್ ಪ್ರೋಟೀನ್ ತಿನ್ನುವುದರಿಂದ ಎನರ್ಜಿ ದೊರೆಯುತ್ತದೆ 4 ಕ್ಯಾಲೋರಿಗಳಷ್ಟು. ಆದ್ರೆ ಹೆಚ್ಚಾಗಿ ಪ್ರೋಟೀನ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಕೇಳಿದ್ರೆ ಮಾನವನ ದೇಹ ಬೆಳವಣಿಗೆಯಾಗಲು ಏನಾಗಿದೆ ಸಹಾಯಕವಾಗಿದೆ. ಇಂಥ ಒಂದು ಪ್ರೋಟೀನ್ಗಳು ಸಸ್ಯ ಮತ್ತು ಪ್ರಾಣಿ ಜನ್ಯದಿಂದ ಏನಾಗುತ್ತವೆ ದೊರೆಯುತ್ತವೆ. ಸಸ್ಯ ಮತ್ತು ಪ್ರಾಣಿ ಎರಡೂ ಜನ್ಯಗಳಿಂದ ದೊರೆಯುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಉದಾಹರಣೆ ಏನ್ ಕೊಡಬಹುದು ಅಂತ ಹೇಳಿ ನೋಡಿದಾಗ ಮೊಳಕೆ ಕಾಳುಗಳು, ಅದೇ ರೀತಿ ನೀರಿನಲ್ಲಿ ನೆನೆಸಿಟ್ಟ ಧಾನ್ಯಗಳನ್ನು ತಿನ್ನುವುದರಿಂದ ಮಾನವನ ದೇಹಕ್ಕೆ ಹೆಚ್ಚಾಗಿ ಏನು ದೊರೆಯುತ್ತದೆ ಪ್ರೋಟೀನ್ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ಅನೇಕ ಎಲ್ಲಾ ಸಾಮಾನ್ಯ ಒಂದು ಆಹಾರ ಪದಾರ್ಥಗಳು ಅಂತ ಹೇಳ್ಕೊಡ್ತದೆ. ಹಾಲಾಗಿರ್ಬೋದು, ಮೊಟ್ಟೆ, ಮಾಂಸ, ಮೀನು, ಆಮೇಲೆ ಬೇಳೆಕಾಳುಗಳು, ತರಕಾರಿಗಳು, ಸೊಪ್ಪುಗಳು, ಈ ರೀತಿ ಹಣ್ಣುಗಳನ್ನ ತಿನ್ನುವುದರ ಮೂಲಕ ನಮ್ಮ ಒಂದು ಬಾಡಿಗೆ ಏನ್ ಸಿಗ್ತದಪ್ಪ ಅಂತ ಹೇಳಿದಾಗ ಪ್ರೋಟೀನ್ ದೊರೆಯುತ್ತದೆ ಅಂತ ಹೇಳಿ ನೋಡ್ತೀವಿ. ಇಲ್ಲಿ ಈ ಒಂದು ಪ್ರೋಟೀನ್ಸ್ ಅಂತ ಹೇಳಿ ನೋಡಿದಾಗ ಒಂದು ಪ್ರೋಟೀನ್ ಅನ್ನ ಪತ್ತೆ ಹಚ್ಚತಕ್ಕಂತ ಒಂದು ಪರೀಕ್ಷೆ ಬರ್ತದ. ಪ್ರೋಟೀನ್ ಪತ್ತೆ ಹಚ್ಚುವ ಪರೀಕ್ಷೆ ಅಂತ ಹೇಳಿ ನೋಡಿದಾಗ ಬ್ಯುರೆಟ್ ಟೆಸ್ಟ್ ಅಂತ ಹೇಳಿ ಕೊಡ್ತೇವೆ. ಬ್ಯುರೆಟ್ ಟೆಸ್ಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಇದು ಆಹಾರ ಪದಾರ್ಥಗಳಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಇರುವಿಕೆಯನ್ನ ಪತ್ತೆ ಹಚ್ಚುವ ಪರೀಕ್ಷೆಯಾಗಿದೆ. ಹಾಗಾದ್ರೆ ಈ ಒಂದು ಬ್ಯುರೆಟ್ ಸೊಲ್ಯೂಷನ್ ಏನನ್ನು ಒಳಗೊಂಡಿದೆ ಅಂತ ಹೇಳಿ ನೋಡಿದಾಗ ಬ್ಯುರೆಟ್ ಸೊಲ್ಯೂಷನ್ ಏನನ್ನು ಒಳಗೊಂಡಿದೆ ಅಂತ ಹೇಳಿ ನೋಡಿದ್ರೆ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾಪರ್ ಸಲ್ಫೇಟ್ ಗಳ ಮಿಶ್ರಣವಾಗಿದೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಕಾಪರ್ ಸಲ್ಫೇಟ್ ಗಳ ಮಿಶ್ರಣವೇ ಈ ಒಂದು ಬೈಇರೇಟ್ ಸೊಲ್ಯೂಷನ್ ಅಂತ ಹೇಳಿ ಕೊಡ್ತದೆ ಅಥವಾ ಬ್ಯುರೆಟ್ ಸೊಲ್ಯೂಷನ್ ಅಂತ ಹೇಳಿ ನೋಡ್ತದೆ. ಈ ಒಂದು ಸೊಲ್ಯೂಷನ್ ನ ತೆಗೆದುಕೊಂಡು ನಾವು ಯಾವ್ದಾದ್ರು ಒಂದು ಆಹಾರ ಪದಾರ್ಥದಲ್ಲಿ ಹಾಕಿದಾಗ ಇಲ್ಲಿ ಕೂಡ ಏನಾಗ್ತದಪ್ಪ ಅಂತ ಹೇಳಿದಾಗ ಒಂದು ಆಹಾರ ಪದಾರ್ಥದಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಆಧಾರದ ಮೇಲೆ ಕಲರ್ ಏನಾಗ್ತಾ ಹೋಗ್ತದ ಚೇಂಜ್ ಆಗ್ತಾ ಹೋಗ್ತದ. ಕಂಪ್ಲೀಟ್ ಆಗಿ ಈ ಒಂದು ವೈಲೆಟ್ ಕಲರ್ ಫಾರ್ಮೇಶನ್ ಆಯ್ತು ಅಥವಾ ಪರ್ಪಲ್ ಕಲರ್ ಫಾರ್ಮೇಶನ್ ಆಯ್ತು ಅಂತ ತಿಳ್ಕೊರಿ. ಆ ಒಂದು ಆಹಾರ ಪದಾರ್ಥದಲ್ಲಿ ಅತಿ ಹೆಚ್ಚು ಏನು ಕಂಡು ಬರುತ್ತದೆ ಎಂದರ್ಥ ಪ್ರೋಟೀನ್ಗಳು ಕಂಡು ಬರುತ್ತವೆ ಎಂದರ್ಥ ನೋಡ್ತೇವೆ. ಈ ರೀತಿ ಪ್ರಶ್ನೆ ಕೇಳೋಣ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. ಬ್ಯುರೆಟ್ ಟೆಸ್ಟ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದು ಆಹಾರ ಪದಾರ್ಥದಲ್ಲಿರುವ ಪ್ರೋಟೀನ್ ಇರುವಿಕೆಯನ್ನು ಪತ್ತೆ ಹಚ್ಚುವುದಾಗಿದೆ. ಇಂಥ ಒಂದು ಪ್ರೋಟೀನ್ ನ ಕೊರತೆಯಿಂದ ಯಾವ ಸಮಸ್ಯೆ ಬರುತ್ತದೆ ಅಂತ ಹೇಳಿದಾಗ ಪ್ರೋಟೀನ್ ನ ಕೊರತೆಯಿಂದ ಮಾನವನ ದೇಹಕ್ಕೆ ಬರುವ ಸಮಸ್ಯೆಗಳು ಅಥವಾ ರೋಗಗಳು. ಪ್ರೋಟೀನ್ ನ ಕೊರತೆಯಿಂದ ಮಾನವನ ದೇಹಕ್ಕೆ ಬರುವ ರೋಗಗಳು. ಮೊದಲನೇದಾಗಿ ನೋಡ್ರಿ, ಕ್ವಾಶಿಯೋರ್ಕರ್, ಇನ್ನೊಂದು ಮರಾಸ್ಮಸ್ ಮತ್ತು ಕ್ವಾಶಿಯೋರ್ಕರ್ ಅಂತಕ್ಕಂತಹ ಎರಡು ಸಮಸ್ಯೆಗಳು ಪ್ರೋಟೀನ್ ನ ಕೊರತೆಯಿಂದ ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಎರಡು ಸಮಸ್ಯೆಗಳು ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಈ ಒಂದು ಪ್ರೋಟೀನ್ ಕೊರತೆಯಿಂದ ಬರ್ತಕ್ಕಂಥ ಸಮಸ್ಯೆಗಳಾಗಿವೆ. ಪ್ರಶ್ನೆ ಅನೇಕ ಬಾರಿ ಎಕ್ಸಾಮ್ಗೆ ಬಂದದ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅಂತಕ್ಕಂತಹ ಎರಡು ಸಮಸ್ಯೆಗಳು ಈ ಕೆಳಗಿನ ಯಾವ ಆಹಾರದ ಘಟಕದ ಕೊರತೆಯಿಂದ ಬರುತ್ತವೆ ಅಂತ ಹೇಳಿ ಪ್ರಶ್ನೆ ಕೇಳೋಣ. ಇಲ್ಲಿ ಪ್ರೋಟೀನ್ಸ್ ಅಂತೇಳಿ ಆನ್ಸರ್ ಮಾಡಬೇಕು. ಅಥವಾ ಪ್ರೋಟೀನ್ ಕೊರತೆಯಿಂದ ಮಾನವನ ದೇಹಕ್ಕೆ ಬರುವಂತಹ ರೋಗಗಳು ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್. ಇಲ್ಲಿ ನೋಡ್ರಿ, ಈ ಒಂದು ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅಂತ ಹೇಳಿ ನೋಡಿದಾಗ ಇವು ಹೆಚ್ಚಾಗಿ ತಾಯಿಯ ಎದೆಹಾಲಿನ ಕೊರತೆಯಿಂದ ಬರುತ್ತವೆ. ತಾಯಿಯ ಎದೆಹಾಲಿನ ಕೊರತೆಯಿಂದ ಬರುತ್ತೆ. ತಾಯಿಯ ಎದೆಹಾಲಿನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆಗಳಾಗಿವೆ. ಕಾರಣ ಇಲ್ಲಿ ಒಂದು ಏನಾಗುತ್ತಪ್ಪ ರೋಗದ ಲಕ್ಷಣ ಅಂತ ಹೇಳಿದಾಗ ಮಾಂಸ ಖಂಡಗಳು ಬೆಳವಣಿಗೆಯಾಗುವುದಿಲ್ಲ. ಮಾಂಸಖಂಡಗಳ ಬೆಳವಣಿಗೆ ಕಂಡು ಬರುವುದಿಲ್ಲ. ಇದು ರೋಗದ ಲಕ್ಷಣ ಅಂತ ಹೇಳ್ತಾ ಇದ್ದೀವಿ.
ಈ ರೀತಿ ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ತಾಯಿ ಎದೆ ಹಾಲಿನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ. ಮಾಂಸಖಂಡಗಳು ಏನಾಗಲ್ಲ, ಬೆಳವಣಿಗೆ ಆಗುದಿಲ್ಲ, ದೇಹ ಏನಾಗಲ್ಲ, ಬೆಳವಣಿಗೆ ಆಗುದಿಲ್ಲ ಅಂತ ಹೇಳ್ತಾ ಇದೀವಿ. ಇಲ್ಲಿ ಗೊತ್ತಿರಲಿ, ಸಾಮಾನ್ಯವಾಗಿ ಏನಾಗಿರ್ತದಪ್ಪ ಅಂತ ಹೇಳಿದಾಗ ಈ ಒಂದು ಸ್ಟಮಕ್ ಸೈಜ್ ಏನಾಗಿರ್ತದ, ದೊಡ್ಡದಾಗಿರ್ತದ. ರಿಮೈನಿಂಗ್ ಬಾಡಿ ಪಾರ್ಟ್ಸ್ ಎಲ್ಲ ಏನಾಗಿರ್ತಾವ, ಅತಿ ಚಿಕ್ಕದಾಗಿ ಬೆಳವಣಿಗೆ ಇರ್ತವೆ. ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಬರುವಂತ ಒಂದು ಸಮಸ್ಯೆ. ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಇಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಬರುವಂತ ಸಮಸ್ಯೆಗಳು ಕೊಡ್ತಾ ಇದೀವಿ, ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್ ಅಂತ ಹೇಳ್ತಾ ಇದೀವಿ. ತಾಯಿಯ ಎದೆ ಹಾಲಿನ ಕೊರತೆ ಅಂತ ಹೇಳ್ತಾ ಇದೀವಿ. ಅಂದ್ರೆ ತಾಯಿಯ ಎದೆ ಹಾಲಿನ ಮೂಲಕ ಆ ಒಂದು ಚಿಕ್ಕ ಮಕ್ಕಳಿಗೆ ಅತಿ ಹೆಚ್ಚು ಪ್ರೋಟೀನ್ ದೊರೆಯುತ್ತದೆ ಅಂತ ಹೇಳ್ತೀವಿ. ಪ್ರೋಟೀನ್ ದೊರೆಯೋದ್ರಿಂದ ಮಕ್ಕಳು ಸದೃಢವಾಗಿ ಏನಾಗಬಹುದು, ಬೆಳವಣಿಗೆ ಆಗ್ಬಹುದು ಅಂತ ಹೇಳ್ತಾ ಇದೀವಿ. ಇಲ್ಲಿ ಈ ಒಂದು ಪಾಯಿಂಟ್ ಗೊತ್ತಿರಬೇಕು. ಈ ಒಂದು ತಾಯಿ ಅಂತ ಹೇಳಿ ನೋಡಿದಾಗ ಎದೆ ಹಾಲಿನ ಕೊರತೆ ಉಂಟಾಗಬಾರದು ಮಗುವಿಗೆ. ತಾಯಿ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಮಗುವಿಗೆ ಹೆಚ್ಚಾಗಿ ಆ ಒಂದು ಹಾಲನ್ನ ಉಣಿಸ್ತಾ ಬರಬೇಕು. ಅಂದ್ರೆ ಮಗುವಿಗೆ ಒಳ್ಳೆಯ ಒಂದು ಏನ್ ಸಿಗ್ತದ, ಒಂದು ಪ್ರೋಟೀನ್ ದೊರೆಯುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ ನೆನ್ಪಿಟ್ಕೋರಿ. ಪ್ರೋಟೀನ್ ನ ಕೊರತೆಯಿಂದ ಬರತಕ್ಕಂತ ಸಮಸ್ಯೆಗಳು ಕ್ವಾಶಿಯೋರ್ಕರ್ ಮತ್ತು ಮರಾಸ್ಮಸ್. ನೆಕ್ಸ್ಟ್ ನೋಡ್ರಿ, ಪ್ರೋಟೀನ್ಗಳ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡಿದಾಗ ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು? ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಯಾವುದು ಅಂತ ನೋಡಿದ್ರೆ ಕೇಸಿನ್. ಹಾಲಿನಲ್ಲಿ ಕಂಡುಬರುವ ಪ್ರೋಟೀನ್ ಕೇಸಿನ್. ಅದೇ ರೀತಿ ಹಳ್ಳುಗಳಲ್ಲಿ ಕಂಡುಬರುವ ಪ್ರೋಟೀನ್, ಹಳ್ಳುಗಳಲ್ಲಿ ಕಂಡುಬರುವ ಪ್ರೋಟೀನ್ ಡೆಂಟಿನ್. ಡೆಂಟಿಸ್ಟ್ ಅಂತ ಹೇಳ್ತೀವಿ ನಾವು, ಡೆಂಟಿಸ್ಟ್. ಹಲ್ಲುಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರೋಟೀನ್ ಯಾವುದು? ಡೆಂಟಿನ್. ಹಾಲಿನಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು? ಕೇಸಿನ್. ಅದೇ ರೀತಿ ಈ ಒಂದು ಮಸಲ್ಸ್, ಮಾಂಸಗಳಲ್ಲಿ ಕಂಡು ಬರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಮಸಲ್ ಸೆಲ್ಸ್, ಮಯೋಸಿನ್. ಮಯೋಸಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಎಲ್ಲಿ ಕಂಡು ಬರುತ್ತದೆ? ಮಾಂಸಗಳಲ್ಲಿ ಕಂಡು ಬರುತ್ತದೆ, ಮಾಂಸಖಂಡಗಳಲ್ಲಿ, ಅಥವಾ ಮಸಲ್ ಸೆಲ್ಸ್ ಅಂತ ಹೇಳ್ತೀವಿ. ಮಸಲ್ ಸೆಲ್ಸ್ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನಂಬರ್ 4, ಕೂದಲು ಮತ್ತು ಉಗುರುಗಳಲ್ಲಿ, ಕೂದಲು ಮತ್ತು ಉಗುರುಗಳಲ್ಲಿ ಯಾವ ಪ್ರೋಟೀನ್ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ಕೆರಾಟಿನ್. ಕೂದಲು ಮತ್ತು ಉಗುರುಗಳಲ್ಲಿ ಕಂಡು ಬರುವ ಪ್ರೋಟೀನ್ ಯಾವುದು? ಕೆರಾಟಿನ್. ನೆಕ್ಸ್ಟ್ ನಂಬರ್ 5, ಈ ಒಂದು ಕಾರ್ಟಿಲೇಜ್ ಅಂತ ಹೇಳ್ತೀವಿ ನಾವು, ಕಾರ್ಟಿಲೇಜ್. ಅಂದ್ರೆ ಇದನ್ನ ಮೆದು ಮೂಳೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಕಾರ್ಟಿಲೇಜ್ ಅಂದ್ರೆ ಕಿವಿಯ ಭಾಗದಲ್ಲಿ, ಹೊರ ಕಿವಿ ಏನು ಅಬ್ಸರ್ವ್ ಮಾಡಿದ್ರಲ್ಲ ನೀವು, ಸಾಫ್ಟ್ ಆಗಿ ನೋಡ್ತಾ ಇದ್ರಿ, ಇದನ್ನ ಹೊರ ಕಿವಿ ಅಂತ ಹೇಳಿದಾಗ ಕಾರ್ಟಿಲೇಜ್ ಕಂಡು ಬರ್ತದೆ ಅಂತ ಹೇಳ್ತೀವಿ. ಈ ಒಂದು ಕಾರ್ಟಿಲೇಜ್ ಅಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂತೇಳಿ ಎಕ್ಸಾಮ್ಗೆ ಪ್ರಶ್ನೆ ಬಂದದ. ಕಾರ್ಟಿಲೇಜ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರೋಟೀನ್ ಕೊಲ್ಯಾಜಿನ್. ಕೊಲ್ಯಾಜಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಕಂಡು ಬರುತ್ತದೆ. ಕಾರ್ಟಿಲೇಜ್ಗಳಲ್ಲಿ ಈ ಕೆಳಗಿನ ಯಾವ ಪ್ರೋಟೀನ್ ಕಂಡು ಬರುತ್ತದೆ ಅಂತೇಳಿ ಪ್ರಶ್ನೆ ಬಂದಿತ್ತು. FDA 2021 ಪ್ರಶ್ನೆ ಇದು. FDA 2021 ಕಾರ್ಟಿಲೇಜ್ಗಳಲ್ಲಿ ಯಾವ ಪ್ರೋಟೀನ್ ಕಂಡು ಬರುತ್ತದೆ? ಕೊಲ್ಯಾಜಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಆಪ್ಷನ್ಗಳಲ್ಲಿ ಇವೇ ಆಪ್ಷನ್ ಅದ ನೋಡ್ರಿ. ಆಪ್ಷನ್ ಎ ಕೆರಾಟಿನ್, ಆಪ್ಷನ್ ಬಿ ಮಯೋಸಿನ್, ಆಪ್ಷನ್ ಸಿ ಕೊಲ್ಯಾಜಿನ್. ಇನ್ನೊಂದು ಬೇರೆ ಕೊಟ್ಟಾನ, ಅದು ಪ್ರೋಟೀನ್ ಅಲ್ಲದು, ಬೇರೆ ಹೆಸರು ಕೊಟ್ಟಾನ, ನೆನ್ಪಿಟ್ಕೊಡ್ರಿ. ಇಲ್ಲಿ ಮಯೋಸಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಎಲ್ಲಿ ಕಂಡು ಬರ್ತದ? ಮಸಲ್ ಸೆಲ್ ಗಳಲ್ಲಿ ಕಂಡು ಬರುತ್ತದೆ. ಕೆರಾಟಿನ್ ಎಲ್ಲಿ ಕಂಡು ಬರುತ್ತದೆ? ಕೂದಲು ಮತ್ತು ಉಗುರುಗಳಲ್ಲಿ ಕಂಡು ಬರುತ್ತದೆ. ಕೊಲ್ಯಾಜಿನ್ ಅಂತಕ್ಕಂಥ ಒಂದು ಪ್ರೋಟೀನ್ ಕಾರ್ಟಿಲೇಜ್ ಗಳಲ್ಲಿ ಏನಾಗುತ್ತದೆ? ಕಂಡು ಬರುತ್ತದೆ ಅಂತ ಹೇಳ್ತೀವಿ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನೋಡಿ ನಂಬರ್ 6, ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊರಿ. ಕಾರ್ಟಿಲೇಜ್ ಗಳಲ್ಲಿ ಇನ್ನೊಂದು ಪ್ರೋಟೀನ್ ಕಂಡು ಬರುತ್ತದೆ, ಯಾವ್ದು ಅಂತ ಹೇಳಿ ನೋಡಿದಾಗ ಕಾಂಡ್ರಿನ್ ಅಂತಕ್ಕಂಥ ಒಂದು ಇನ್ನೊಂದು ಪ್ರೋಟೀನ್ ಕಂಡು ಬರುತ್ತದೆ. ಕಾಂಡ್ರಿನ್ ಎಂಬ ಪ್ರೋಟೀನ್ ಎಲ್ಲಿ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ರೆ ನೆಕ್ಸ್ಟ್ ಟೈಮ್ ಏನಾದ್ರು ಕಾರ್ಟಿಲೇಜ್ ಗಳಲ್ಲಿ ಕಂಡು ಬರುತ್ತದೆ. ಕಾರ್ಟಿಲೇಜ್ ಗಳಲ್ಲಿ ಕೊಲ್ಯಾಜಿನ್ ಇರ್ತದ, ಆಮೇಲೆ ಕಾಂಡ್ರಿನ್ ಅಂತಕ್ಕಂತಹ ಇನ್ನೊಂದು ಪ್ರೋಟೀನ್ ಕಂಡು ಬರುತ್ತದೆ ಅಂತ ನೋಡ್ತೀವಿ. ನೆಕ್ಸ್ಟ್ ನಂಬರ್ 6, ಟೀಯಲ್ಲಿ
ಯಾವ ಪ್ರೋಟೀನ್ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ರೆ ಟಿಯಾನಿನ್. ಟಿಯಾನಿನ್ ಟಿ ಯಲ್ಲಿ ಕಂಡು ಬರತಕ್ಕಂತ ಪ್ರೋಟೀನ್ ಯಾವುದು? ಟಿಯಾನಿನ್. ಕಾಫಿಯಲ್ಲಿ ಕಂಡು ಬರತಕ್ಕಂತಹ ಪ್ರೋಟೀನ್ ಯಾವುದು? ಕೆಫಿನ್. ಕಾಫಿಯಲ್ಲಿ ಕಂಡು ಬರತಕ್ಕಂತಹ ಪ್ರೋಟೀನ್ ಯಾವುದು? ಕೆಫಿನ್. ಟೀ ಯಲ್ಲಿ ಕಂಡು ಬರತಕ್ಕಂತಹ ಪ್ರೋಟೀನ್ ಯಾವುದು? ಟಿಯಾನಿನ್. ಕಾರ್ಟಿಲೇಜ್ ಗಳಲ್ಲಿ ಕೊಲಾಜಿನ್, ಕೂದಲು ಮತ್ತು ಉಗುರುಗಳಲ್ಲಿ ಕೆರಾಟಿನ್, ಮಸಲ್ಸ್ ಗಳಲ್ಲಿ ಮಯೋಸಿನ್, ಹಲ್ಲುಗಳಲ್ಲಿ ಡೆಂಟಿನ್, ಅದೇ ರೀತಿ ಹಾಲಿನಲ್ಲಿ ಕೇಸಿನ್ ಅಂತ ಹೇಳಿದೀವಿ. ನೆಕ್ಸ್ಟ್ ನೋಡಿ ನಂಬರ್ 8, ಮೊಟ್ಟೆಯಲ್ಲಿ ಯಾವ ಪ್ರೋಟೀನ್ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಮೊಟ್ಟೆಯಲ್ಲಿ ಕಂಡು ಬರತಕ್ಕಂತಹ ಪ್ರೋಟೀನ್ ಅಲ್ಬುಮಿನ್. ಅಲ್ಬುಮಿನ್ ಮೊಟ್ಟೆಯಲ್ಲಿ ಯಾವ ಪ್ರೋಟೀನ್ ಕಂಡು ಬರುತ್ತದೆ? ಅಲ್ಬುಮಿನ್. ಎಕ್ಸಾಮ್ ದೃಷ್ಟಿಯಿಂದ ಈ ರೀತಿ ಯಾವ್ಯಾವ ಪ್ರೋಟೀನ್ಗಳು ಎಲ್ಲೆಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ನೀವು ಸ್ಟಡಿ ಮಾಡಬೇಕಾದ್ರೆ ಏನಾದ್ರೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಸಿಕ್ಕರೆ ಇದ್ರ ಬಗ್ಗೆ ಕಲೆಕ್ಟ್ ಮಾಡ್ಕೊಂಡು ಓದ್ತಾ ಬರ್ರಿ. ಇಲ್ಲಿ ಅನೇಕ ಪ್ರೋಟೀನ್ ಗಳನ್ನ ನಾವು ನೋಡ್ತಾ ಬರ್ತೀವಿ. ಪ್ರೋಥ್ರೋಂಬಿನ್ ಆಗಿರ್ಬೋದು, ಆಮೇಲೆ ಫೈಬ್ರಿನೋಜಿನ್ ಆಗಿರ್ಬೋದು, ಈ ರೀತಿ ಪ್ರೋಟೀನ್ ಗಳು ಕಂಡು ಬರುತ್ತವೆ. ಇನ್ನೊಂದು ಗೊತ್ತಿರಬೇಕು, ಇಲ್ಲೊಂದು ಪಾಯಿಂಟ್ ಬರೀತದೆ ನೋಡ್ರಿ, ಹಾರ್ಮೋನ್ಗಳು ರಾಸಾಯನಿಕವಾಗಿ ಏನಾಗಿವೆ ಅಂತ ಹೇಳಿ ನೋಡಿದಾಗ ಪ್ರೋಟೀನ್ ಗಳಾಗಿವೆ. ಕೆಮಿಕಲಿ ಹಾರ್ಮೋನ್ಸ್ ಆರ್ ಪ್ರೋಟೀನ್ಸ್. ಹಾರ್ಮೋನ್ಗಳು ರಾಸಾಯನಿಕವಾಗಿ ಏನಾಗಿವೆ? ರಾಸಾಯನಿಕವಾಗಿ ಪ್ರೋಟೀನ್ಗಳಾಗಿವೆ. ಅಂದರೆ ಮಾನವನ ದೇಹದಲ್ಲಿ ಕಂಡು ಬರತಕ್ಕಂತ ಎಲ್ಲಾ ಹಾರ್ಮೋನ್ಗಳು ಏನಾಗಿವೆ? ಪ್ರೋಟೀನ್ಗಳಾಗಿವೆ ಅಂತ ಹೇಳಿ ಕೊಡ್ತಾ ಇದೀವಿ. ಕೆಮಿಕಲಿ ಹಾರ್ಮೋನ್ಸ್ ಆರ್ ಪ್ರೋಟೀನ್ಸ್. ಅದೇ ರೀತಿ ಕೆಮಿಕಲಿ ಎಂಜೈಮ್ಸ್ ಆರ್ ಪ್ರೋಟೀನ್ಸ್. ಮಾನವನ ದೇಹದಲ್ಲಿ ಕಂಡು ಬರತಕ್ಕಂತಹ ಕಿಣ್ವಗಳು ಕೂಡ ಏನಾಗಿವೆ? ಪ್ರೋಟೀನ್ಗಳಾಗಿವೆ. ಹಾರ್ಮೋನ್ಗಳು ಕೂಡ ಏನಾಗಿವೆ? ಪ್ರೋಟೀನ್ಗಳಾಗಿವೆ. ಈ ರೀತಿ ಒಂದು ಪ್ರೋಟೀನ್ ನ ಬಗ್ಗೆ ಮಾಹಿತಿ ಅಂತ ಹೇಳ್ತಾ ಇದೀವಿ. ಸರಿಯಾಗಿ ನೆನ್ಪಿಟ್ಕೋರಿ ಪ್ರೋಟೀನ್ ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆಹಾರದ ಘಟಕ ಇಂಪಾರ್ಟೆಂಟ್ ವಿಟಮಿನ್ಸ್. ವಿಟಮಿನ್ಸ್ ನಂಬರ್ 4 ವಿಟಮಿನ್ಸ್. ಕನ್ನಡದಲ್ಲಿ ಜೀವಸತ್ವಗಳು ಅಂತ ಹೇಳ್ತೀವಿ, ಅಥವಾ ಅನ್ನಾಂಗಗಳು ಅಥವಾ ಜೀವಸತ್ವಗಳು, ವಿಟಮಿನ್ಸ್. ಈ ಒಂದು ಮೊಟ್ಟ ಮೊದಲಿಗೆ ವಿಟಮಿನ್ಸ್ ಗಳ ಬಗ್ಗೆ ಮಾಹಿತಿಯನ್ನ ನೀಡಿರ್ತಕ್ಕಂತಹ ವಿಜ್ಞಾನಿ ಯಾರು ಅಂತ ಕೇಳಿದರೆ ಕ್ಯಾಸ್ಮಿಯರ್ ಫಂಕ್. ಕ್ಯಾಸ್ಮಿಯರ್ ಫಂಕ್ ಮೊಟ್ಟ ಮೊದಲಿಗೆ ವಿಟಮಿನ್ಸ್ ಗಳ ಬಗ್ಗೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ವಿಜ್ಞಾನಿ ಯಾರು? ಕ್ಯಾಸ್ಮಿಯರ್ ಫಂಕ್ ಅಂತಕ್ಕಂಥ ವಿಜ್ಞಾನಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ಜೀವಸತ್ವಗಳು ಯಾವುದಕ್ಕೆ ಸಹಾಯಕವಾಗಿವೆ ಅಂತ ಹೇಳಿದಾಗ ಈ ಒಂದು ಮಾನವನ ದೇಹಕ್ಕೆ ಬಂದಿರತಕ್ಕಂತಹ ರೋಗಾಣುಗಳ ವಿರುದ್ಧ ಹೋರಾಡಿ ಮಾನವರನ್ನ ರೋಗ ಮುಕ್ತರನ್ನಾಗಿಸುವಂತ ಒಂದು ಕೆಲಸವನ್ನು ಮಾಡುತ್ತವೆ. ಯಾವ ವಿಟಮಿನ್ಸ್ ಅಂತ ಹೇಳ್ತಾ ಇದೀವಿ. ಮಾನವರನ್ನ ರೋಗ ಮುಕ್ತರನ್ನಾಗಿ ಮಾಡಿಸುತ್ತವೆ, ರೋಗಾಣುಗಳ ವಿರುದ್ಧ ಹೋರಾಡುತ್ತವೆ ವಿಟಮಿನ್ಸ್. ಹಾಗಾದ್ರೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ವಿಟಮಿನ್ಸ್ ಅಂತ ಹೇಳಿದಾಗ ಬಹಳ ಇಂಪಾರ್ಟೆಂಟ್ ಆಗ್ತದ. ಪ್ರತಿ ಎಕ್ಸಾಮ್ ಅಲ್ಲಿ ವಿಟಮಿನ್ಸ್ ಮೇಲೆ ಒಂದು ಪ್ರಶ್ನೆ ಬಂದೇ ಬಂದಿರ್ತದ. ಇಲ್ಲಿ ನೋಡಿ, ವಿಟಮಿನ್ಸ್ ಅಂತ ಹೇಳಿದಾಗ ನೀರಿನಲ್ಲಿ ಕರಗುವ ವಿಟಮಿನ್ಸ್, ವಾಟರ್ ಸಾಲ್ಯುಬಲ್, ನೀರಿನಲ್ಲಿ ಕರಗುವ ವಿಟಮಿನ್ಸ್ ಯಾವ ಅಂತೇಳಿ ಕೇಳಿದ್ರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂತ ಹೇಳ್ತೇವೆ. ನೋಡ್ರಿ, ವಿಟಮಿನ್ಸ್ ಅಂತ ನೋಡಿದಾಗ ಇಲ್ಲಿ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ಆಮೇಲೆ ವಿಟಮಿನ್ ಕೆ ಅಂತ ಹೇಳಿ ನೋಡ್ತೀವಿ ನಾವು. ವಿಟಮಿನ್ ಎ, ಬಿ, ಸಿ, ಡಿ, ಇ, ಕೆ, ಈ ರೀತಿ ವಿಟಮಿನ್ಸ್. ಇದರಲ್ಲಿ ಮತ್ತೆ ಬಿ ಕಾಂಪ್ಲೆಕ್ಸ್ ಅಂತೇಳಿ ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಇಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಸ್ ಯಾವ ಅಂತ ಹೇಳಿದಾಗ ಬಿ ಮತ್ತು ಸಿ ವಿಟಮಿನ್ಗಳು ನೀರಿನಲ್ಲಿ ಕರಗುತ್ತವೆ. ಹಾಗಾದರೆ ನೀರಿನಲ್ಲಿ ಕರಗದೇ ಇರುವ ವಿಟಮಿನ್ಸ್ ಯಾವ ಅಂತ ಹೇಳಿ ಕೇಳಿದ್ರೆ ನೀರಿನಲ್ಲಿ ಕರಗದೇ ಇರುವ ವಿಟಮಿನ್ಸ್ ವಿಟಮಿನ್ ಎ, ಡಿ, ಇ, ಕೆ. ವಿಟಮಿನ್ ಎ, ಡಿ ಮತ್ತು ಈ ಒಂದು ಇ ಅಂತ ಕೆ ಅಂತಕ್ಕಂತಹ ವಿಟಮಿನ್ಗಳು ನೀರಿನಲ್ಲಿ ಏನಾಗಲ್ಲ, ಕರಗುವುದಿಲ್ಲ ಅಂತ ಹೇಳುತ್ತದೆ. ವಿಟಮಿನ್ ಎ, ಡಿ, ಇ, ಕೆ. ಆಮೇಲೆ ನೀರಿನಲ್ಲಿ ಕರಗುವ ವಿಟಮಿನ್ಸ್ ಯಾವ? ವಿಟಮಿನ್ ಬಿ ಮತ್ತು ಸಿ. ನೆನ್ಪಿಟ್ಕೋರಿ, ನೀರು ಹೆಂಗದ ಅಂತ ಹೇಳಿದಾಗ ನೀರಿನಲ್ಲಿ ಕರಗುವ ವಿಟಮಿನ್ಸ್ಗಳು ನೀರು ಹೆಂಗದ? ಬಿಸಿ ಅದ. ನೀರು ಏನದರೆ? ಬಿಸಿ ಅದ, ನೆನ್ಪಿಟ್ಕೋರಿ. ಆಮೇಲೆ ನೀರಿನಲ್ಲಿ ಕರಗದೇ ಇರತಕ್ಕಂತ ವಿಟಮಿನ್ಸ್ ಅಂತ ಹೇಳಿದಾಗ ಎ, ಡಿ, ಇ, ಕೆ ನೆನ್ಪಿಟ್ಕೋರಿ. ಅಡಿಕೆ ಪ್ರೊನೌನ್ಸಿಯೇಷನ್ ನೋಡ್ರಿ, ಅಡಿಕೆ ಅಂತ ಹೇಳ್ತಾ ಇದೀವಿ. ಅಡಿಕೆ ನೀರಿನಲ್ಲಿ ಏನಾಗಲ್ಲ, ಕರಗುವುದಿಲ್ಲ. ಅಡಿಕೆ ನೀರಿನಲ್ಲಿ ಕರಗುವುದಿಲ್ಲ. ಹಾಗಾದ್ರೆ ಈ ಒಂದು ವಿಟಮಿನ್ಸ್ ಎ, ಡಿ, ಇ, ಕೆಗಳು ಎಲ್ಲಿ ಕರಗುತ್ತವೆ ಅಂತ ಹೇಳಿ ನೋಡಿದಾಗ ಕೊಬ್ಬಿನಲ್ಲಿ ಕರಗುತ್ತವೆ.
ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಸ್ ಯಾವ ಅಂತೇಳಿ ಪ್ರಶ್ನೆ ಕೇಳಿದ್ರೆ ವಿಟಮಿನ್ ಎ, ಡಿ ಮತ್ತು ಇ ಮತ್ತು ಕೆ ಅಂತಕ್ಕಂಥ ವಿಟಮಿನ್ಸ್ ಕೊಬ್ಬಿನಲ್ಲಿ ಕರಗುತ್ತವೆ. ಅಂದ್ರೆ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೇವೆ ನಾವು. ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಎ, ಡಿ, ಇ, ಕೆ. ಆಮೇಲೆ ವಾಟರ್ ಸಾಲ್ಯುಬಲ್ ವಿಟಮಿನ್ಸ್ ಬಿ ಮತ್ತು ಸಿ ಅಂತ ಹೇಳಿ ಕೊಡ್ತಾ ಇದೀವಿ. ಇಷ್ಟೊಂದು ಬೇಸಿಕ್ ಐಡಿಯಾ ಇರಬೇಕು. ನೆಕ್ಸ್ಟ್ ನೋಡ್ರಿ ಒಂದೊಂದು ವಿಟಮಿನ್ಸ್ ಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ವಿಟಮಿನ್ ಎ, ಮೊದಲನೇದಾಗಿ ವಿಟಮಿನ್ ಎ. ನಂಬರ್ 1 ವಿಟಮಿನ್ ಎ. ಇಲ್ಲಿ ವಿಟಮಿನ್ಸ್ ಅಂತ ಹೇಳಿ ನೋಡಿದಾಗ ಇತ್ತೀಚೆಗೆ ಒಂದು ಕ್ವೆಶ್ಚನ್ ಪೇಪರ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ, ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಬಿ1 ಈ ರೀತಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳ್ತಾ ಬರ್ತಾ ಇದನ್ನ. ಅದಕ್ಕಾಗಿ ಇವುಗಳ ರಾಸಾಯನಿಕ ಹೆಸರು ಬಹಳ ಇಂಪಾರ್ಟೆಂಟ್ ಆಗ್ತದ. ವಿಟಮಿನ್ ಎ ನ ರಾಸಾಯನಿಕ ಹೆಸರೇನು? ಕೆಮಿಕಲ್ ನೇಮ್. ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಎ ಇಸ್ ರೆಟಿನಾಲ್. ವಿಟಮಿನ್ ಎ ನ ರಾಸಾಯನಿಕ ಹೆಸರು ರೆಟಿನಾಲ್. ಈ ಒಂದು ವಿಟಮಿನ್ ಎ ಅಂತ ಹೇಳಿ ನೋಡಿದಾಗ ಎಲ್ಲೆಲ್ಲಿ ಕಂಡು ಬರ್ತದ? ಸೋರ್ಸ್. ವಿಟಮಿನ್ ಎ ಯಾವ ಆಹಾರ ಪದಾರ್ಥಗಳಲ್ಲಿ ಕಂಡು ಬರುತ್ತದೆ ಅಂತ ಹೇಳಿದ್ರೆ ವಿಟಮಿನ್ ಎ ನಾವು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಗಜ್ಜರಿಗಳಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ? ವಿಟಮಿನ್ ಎ. ಕ್ಯಾರೆಟ್. ದೆನ್ ನೆಕ್ಸ್ಟ್ ಒನ್ ಸ್ವೀಟ್ ಪೊಟ್ಯಾಟೊ, ಗೆಣಸು. ಸ್ವೀಟ್ ಪೊಟ್ಯಾಟೊಗಳಲ್ಲಿ ವಿಟಮಿನ್ ಎ ಕಂಡು ಬರುತ್ತದೆ. ಅದೇ ರೀತಿ ಗೋಲ್ಡನ್ ರೈಸ್ 2017 ಪಿಡಿಒ ಪ್ರಶ್ನೆ ಇದು, ಗೊತ್ತಿರಲಿ. ಗೋಲ್ಡನ್ ರೈಸ್ ನಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳೋಣ. ವಿಟಮಿನ್ ಎ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಗೋಲ್ಡನ್ ರೈಸ್ ನಲ್ಲಿ ವಿಟಮಿನ್ ಎ ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ ಗಜ್ಜರಿ, ಗೆಣಸುಗಳಲ್ಲಿ ಕೂಡ ವಿಟಮಿನ್ ಎ ಇರ್ತದ. ನೆಕ್ಸ್ಟ್ ಮತ್ತೆ ಯಾವ ಸೋರ್ಸಸ್ ಅಂತ ಹೇಳಿ ನೋಡಿದಾಗ ಬಾಳೆಹಣ್ಣು, ಬನಾನಾ. ಬಾಳೆಹಣ್ಣುಗಳಲ್ಲಿ ಯಾವ ವಿಟಮಿನ್ ಕಂಡು ಬರುತ್ತದೆ ಅಂತ ಹೇಳಿ ರೀಸೆಂಟ್ ಆಗಿ ನಡೆದಿರತಕ್ಕಂತ ಕೆಪಿಎಸ್ಸಿ ಗ್ರೂಪ್ ಸಿ ಅಲ್ಲಿ ಪ್ರಶ್ನೆ ಬಂದದ. ವಿಟಮಿನ್ ಎ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡ್ರಿ ಬಾಳೆಹಣ್ಣುಗಳಲ್ಲಿ ವಿಟಮಿನ್ ಎ ಕಂಡು ಬರುವುದರ ಜೊತೆಗೆ ವಿಟಮಿನ್ B6 ಕೂಡ ಕಂಡು ಬರುತ್ತದೆ ಅಂತ ಹೇಳ್ತೇವೆ. ಇಲ್ಲಿ ಹೆಚ್ಚಾಗಿ ಯಾವ್ದು ಕಂಡು ಬರ್ತದೆ ಅಂತ ಹೇಳಿ ನೆನ್ಪಿಟ್ಕೋಬೇಕು ನಾವು. ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ಸ್ ಇದ್ದೇ ಇರ್ತಾವ್ರಿ, ಅದು ಪಾಯಿಂಟ್ ನಿಮಗೆ ಗೊತ್ತಿರ್ತದ. ಇಲ್ಲಿ ಹೆಚ್ಚಾಗಿ ಅಂತ ಹೇಳಿದಾಗ ಬಾಳೆಹಣ್ಣುಗಳಲ್ಲಿ ವಿಟಮಿನ್ ಎ ಕಂಡು ಬರ್ತದ. ಗಜ್ಜರಿಗಳಲ್ಲಿ, ಗೆಣಸುಗಳಲ್ಲಿ, ಗೋಲ್ಡನ್ ರೈಸ್ ಗಳಲ್ಲಿ ಕಂಡು ಬರ್ತಕ್ಕಂಥ ವಿಟಮಿನ್ ಯಾವುದು? ವಿಟಮಿನ್ ಎ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ಮ್ಯಾಂಗೋ, ಸ್ಟ್ರಾಬೆರಿ, ಆಪಲ್ ಅಂತ ಹೇಳಿ ಕೊಡ್ತೀವಿ. ಆಪಲ್, ಮ್ಯಾಂಗೋ, ಸ್ಟ್ರಾಬೆರಿ ಇವುಗಳಲ್ಲಿ ಕೂಡ ವಿಟಮಿನ್ ಎ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಈ ರೀತಿ ಸೋರ್ಸಸ್ ನೆನ್ಪಿಟ್ಕೋರಿ. ಎಕ್ಸಾಮ್ ದೃಷ್ಟಿಯಿಂದ ಗಜ್ಜರಿ, ಗೆಣಸು, ಗೋಲ್ಡನ್ ರೈಸ್, ಬಾಳೆಹಣ್ಣು, ಆಪಲ್, ಮ್ಯಾಂಗೋ, ಸ್ಟ್ರಾಬೆರಿ ಇಂಪಾರ್ಟೆಂಟ್ ಆಗ್ತದ. ಹಾಗಾದ್ರೆ ಈ ಒಂದು ವಿಟಮಿನ್ ಎ ನ ಕೊರತೆಯಿಂದ ಬರ್ತಕ್ಕಂತಹ ರೋಗಗಳು, ಡಿಸೀಸ್, ವಿಟಮಿನ್ ಎ ನ ಕೊರತೆಯಿಂದ ಬರುವ ರೋಗಗಳು ಯಾವುದು ಅಂತ ಹೇಳಿದಾಗ ಮೊದಲನೇದಾಗಿ ನಂಬರ್ ಒನ್ ನಿಕ್ಟೋಲೋಫಿಯಾ ಅಂದರೆ ಇರುಳು ಗುರುಡುತನ ಅಂತಕ್ಕಂಥ ಒಂದು ಸಮಸ್ಯೆ. ಇದು ಯಾವ ವಿಟಮಿನ್ ನ ಕೊರತೆಯಿಂದ ಬರುವ ಸಮಸ್ಯೆಯಾಗಿದೆ ಅಂತೇಳಿ ಪ್ರಶ್ನೆ ಕೇಳ್ತಾನ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ವಿಟಮಿನ್ ಎ ನ ಕೊರತೆಯಿಂದ ಬರುವಂತಹ ಒಂದು ಸಮಸ್ಯೆ ಇರುಳು ಗುರುಡುತನ ಅಂತ ಹೇಳಿ ಕೊಡ್ತಾ ಇದೀವಿ, ನಿಕ್ಟೋಲೋಫಿಯಾ. ಅಥವಾ ಇದಕ್ಕಿರ್ತಕ್ಕಂಥ ಮತ್ತೊಂದು ಹೆಸರು ಯಾವುದು? ನೈಟ್ ಬ್ಲೈಂಡ್ನೆಸ್ ಅಂತಕ್ಕಂಥ ಒಂದು ಸಮಸ್ಯೆ ಕಂಡು ಬರುತ್ತದೆ ವಿಟಮಿನ್ ಎ ನ ಕೊರತೆಯಿಂದ ಅಂತ ಹೇಳ್ತೀವಿ. ಈ ಒಂದು ಇರುಳು ಗುರುಡುತನ ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತ ಹೇಳಿ ಕೇಳಿದ್ರೆ ಇದೊಂದು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ. ನೈಟ್ ಬ್ಲೈಂಡ್ನೆಸ್ ಅಂದರೆ
ಈ ಒಂದು ಮಂದ ಬೆಳಕಿನಲ್ಲಿ ಅಥವಾ ರಾತ್ರಿಯಲ್ಲಿ ವ್ಯಕ್ತಿಗಳಿಗೆ ಏನಾಗಲ್ಲ, ಸರಿಯಾಗಿ ಕಣ್ಣು ಕಾಣಿಸುವುದಿಲ್ಲ ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡ್ರಿ ಒಂದು ಪ್ರಶ್ನೆ ಕೇಳಿದ್ರಿ, ಒಂದು ಪ್ರಶ್ನೆ ಬಂದಿತ್ತು, ಸರ್ ರಾತ್ರಿ ಸಂದರ್ಭದಲ್ಲಿ ಲೈಟ್ ಇತ್ತಂದ್ರ ಕಣ್ಣು ಕಾಣಿಸ್ಬೋದಲ್ರಿ, ಕಣ್ಣು ಕಾಣಿಸ್ತಾವೇನ್ರಿ ಅವ್ರಿಗೆ ಅಂತೇಳಿ ಪ್ರಶ್ನೆ ಬಂದಿತ್ತು. ಕಾಣಿಸ್ತಾ ಹೋದ್ರಿ ಅಲ್ಲಿ, ಯಾಕಂದ್ರೆ ಬೆಳಕು ಕೊಡ್ತಾ ಇದೀವಿ. ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ಕಣ್ಣಿನಲ್ಲಿ ಇರ್ತಕ್ಕಂಥ ಕೋನ್ಸ್ ಅಂತಕ್ಕಂಥ ಗ್ರಾಹಕಗಳು ಏನಾಗಿವೆ, ಸಹಾಯಕವಾಗಿವೆ. ಆದ್ರೆ ಕತ್ತಲಲ್ಲಿ ವಸ್ತುಗಳನ್ನು ವೀಕ್ಷಿಸಲು ಸಹಾಯಕವಾಗಿರ್ತಕ್ಕಂಥ ಗ್ರಾಹಕಗಳು ಯಾವ, ರಾಡ್ಸ್ ಅಂತೇಳಿ ಕೊಡ್ತೀವಿ. ಇಲ್ಲಿ ವಿಟಮಿನ್ ಎ ನ ಕೊರತೆಯಿಂದ ಕಣ್ಣಿನಲ್ಲಿರ್ತಕ್ಕಂಥ ರಾಡ್ಸ್ ಗಳ ಸಂಖ್ಯೆ ಏನಾಗುತ್ತದೆ, ಕಡಿಮೆಯಾಗುತ್ತಾ ಬರುತ್ತದೆ ಅಂತ ಹೇಳ್ತೀವಿ. ಅದಕ್ಕಾಗಿ ಮಂದ ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ಏನಾಗುತ್ತದೆ, ತೊಂದರೆಯಾಗುತ್ತದೆ ಅಂತ ಹೇಳ್ತೀವಿ. ಈ ರೀತಿ ವಿಟಮಿನ್ ಎ ನ ಕೊರತೆಯಿಂದ ಬರತಕ್ಕಂಥ ಸಮಸ್ಯೆ ನಿಕ್ಟೋಲೋಪಿಯಾ, ಇದನ್ನೇ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳಿ ಕರಿತೀವಿ, ಇರುಳುಗೊಳ್ಳುತನ. ಇನ್ನೊಂದು ಸಮಸ್ಯೆ ಜೀರೋಥಾಲ್ಮಿಯಾ. ಜೀರೋಥಾಲ್ಮಿಯಾ ಜೀರೋಥಾಲ್ಮಿಯಾ ಅಂದರೆ ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆಯಾಗುವುದಿಲ್ಲ. ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆಯಾಗುವುದಿಲ್ಲ. ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆಯಾಗುವುದಿಲ್ಲ. ಇದು ರೋಗದ ಲಕ್ಷಣ, ಜೀರೋಥಾಲ್ಮಿಯಾ ಅಂತ ಹೇಳಿ ಕೊಡುತ್ತದೆ. ಇದು ವಿಟಮಿನ್ ಎ ನ ಕೊರತೆಯಿಂದ ಬರುವಂತಹ ಒಂದು ಸಮಸ್ಯೆಯಾಗಿದೆ. ಇನ್ನೊಂದು ಸಮಸ್ಯೆ ಯಾವುದು ಅಂತ ಹೇಳುವುದಾಗ ಜೀರೋಸಿಸ್. ಜೀರೋಸಿಸ್ ಜೀರೋಸಿಸ್ ಅಂತ ನೋಡಿದಾಗ ಚರ್ಮದಲ್ಲಿ ನೀರಿನ ಪ್ರಮಾಣ ಏನಾಗುತ್ತದೆ, ಕಡಿಮೆಯಾಗುತ್ತದೆ. ಸ್ಕಿನ್ ಏನಾಗ್ತದಪ್ಪ ಅಂತ ಹೇಳಿದಾಗ ಡ್ರೈ ಆಗುತ್ತದೆ ಅಂತ ಹೇಳ್ತಾ ಇದೀವಿ, ಶುಷ್ಕವಾಗುತ್ತದೆ. ಇವೆಲ್ಲ ಹೆಚ್ಚಾಗಿ ನೋಡ್ರಿ ಸ್ಕಿನ್ ಏನಾಗ್ತಾ ಇದೆ, ಡ್ರೈ ಆಗ್ತದೆ ಅಂತ ಹೇಳಿ ಕೊಡ್ತಾ ಇದೀವಿ. ಸ್ಕಿನ್ ಅಂತ ಹೇಳಿದಾಗ ಚರ್ಮ ಅಂತ ಹೇಳಿದೀವಿ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊರಿ, ಚರ್ಮ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಸಹಾಯಕವಾಗಿರ್ತಕ್ಕಂಥ ವಿಟಮಿನ್ ಯಾವುದು, ವಿಟಮಿನ್ ಎ. ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ಸಹಾಯಕವಾಗಿರ್ತಕ್ಕಂಥ ವಿಟಮಿನ್ ಎ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ನೋಡಿ ವಿಟಮಿನ್ ಎ ನ ಕೊರತೆಯಿಂದ ಜೀರೋಥಾಲ್ಮಿಯಾ ಮತ್ತು ಜೀರೋಸಿಸ್ ಅಂತಕ್ಕಂಥ ಎರಡು ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಜೀರೋ ಅಂತ ಹೇಳಿ ನೋಡಿದಾಗ, ಜೀರೋ ಅಂತ ಹೇಳಿದ್ರೆ ಮರುಭೂಮಿ ಅಂತ ಹೇಳ್ತೀವಿ ನಾವು. ಮರುಭೂಮಿಗಳಲ್ಲಿ ಏನಿರಲ್ಲ, ನೀರಿರುವುದಿಲ್ಲ, ಡ್ರೈ ಆಗಿರ್ತದೆ ಏರಿಯಾ ಅಂತ ಹೇಳ್ತೀವಿ. ಈ ರೀತಿ ಕಣ್ಣಲ್ಲಿ ಕಣ್ಣೀರು ಉತ್ಪಾದನೆ ಆಗೋದಿಲ್ಲ, ಕಣ್ಣು ಮುಚ್ಚಿ ತೆಗೆಯಲು ಏನಾಗುತ್ತದೆ, ತೊಂದರೆಯಾಗುತ್ತದೆ. ಈ ರೀತಿ ಒಂದು ರೋಗದ ಲಕ್ಷಣ. ಆಮೇಲೆ ಜೀರೋಸಿಸ್ ಅಂತ ಹೇಳಿ ನೋಡಿದಾಗ ಸ್ಕಿನ್ ಏನಾಗ್ತದ, ಡ್ರೈ ಆಗುತ್ತದೆ ಅಂತ ಹೇಳ್ತೀವಿ. ಈ ರೀತಿ ವಿಟಮಿನ್ ಎ ನ ಬಗ್ಗೆ ಮಾಹಿತಿ ನೆನ್ಪಿಟ್ಕೋರಿ. ವಿಟಮಿನ್ ಎ ನ ರಾಸಾಯನಿಕ ಹೆಸರು ಯಾವುದು, ರೆಟಿನಾಲ್. ರೆಟಿನಾಲ್. ಸೆಕೆಂಡ್ ಒನ್ ವಿಟಮಿನ್ ಬಿ ಕಾಂಪ್ಲೆಕ್ಸ್. ವಿಟಮಿನ್ ಬಿ ಕಾಂಪ್ಲೆಕ್ಸ್. ವಿಟಮಿನ್ ಬಿ ಕಾಂಪ್ಲೆಕ್ಸ್. ಇಲ್ಲಿ ವಿಟಮಿನ್ ಬಿ1 ಇಂದ ಅಪ್ ಟು ಬಿ12 ವರೆಗೂ ವಿಟಮಿನ್ಸ್ ಕಂಡು ಬರ್ತಾವ. ಬಟ್ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಇಷ್ಟು ಇಂಪಾರ್ಟೆಂಟ್ ಆಗಲ್ಲ. ಎಕ್ಸಾಮ್ ದೃಷ್ಟಿಯಿಂದ ಇದರಲ್ಲಿ ಯಾವ ಇಂಪಾರ್ಟೆಂಟ್ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಬರ್ತೀನಿ. ವಿಟಮಿನ್ ಬಿ1 ದಿಂದ ಬಿ2 ಬಿ ಕಾಂಪ್ಲೆಕ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಇದರಲ್ಲಿ ನೋಡ್ರಿ ನಂಬರ್ ಒನ್ ವಿಟಮಿನ್ ಬಿ1. ವಿಟಮಿನ್ ಬಿ1 ನ ರಾಸಾಯನಿಕ ಹೆಸರು ಏನು ಅಂತ ಹೇಳಿ ಕೇಳಿದರೆ, ವಿಟಮಿನ್ ಬಿ1 ನ ರಾಸಾಯನಿಕ ಹೆಸರು ಶಾರ್ಟ್ ಆಗಿ ಬರೀತಾರೆ ನೋಡ್ರಿ. ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಬಿ1 ಈಸ್ ಥಯಾಮಿನ್. ಥಯಾಮಿನ್. ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಬಿ1 ಈಸ್ ಥಯಾಮಿನ್. ಥಯಾಮಿನ್ ಇದು ಯಾವುದರ ಒಂದು ರಾಸಾಯನಿಕ ಹೆಸರಾಗಿದೆ, ವಿಟಮಿನ್ ಬಿ1 ನ ರಾಸಾಯನಿಕ ಹೆಸರಾಗಿದೆ. ಹಾಗಾದ್ರೆ ಸೋರ್ಸ್ ಏನು ಅಂತ ಹೇಳಿ ನೋಡಿದಾಗ ಅನ್ಪಾಲಿಶ್ಡ್ ಫುಡ್ ಮಟೀರಿಯಲ್ಸ್. ಅನ್ಪಾಲಿಶ್ಡ್ ಫುಡ್ ಮಟೀರಿಯಲ್ಸ್ ಅಥವಾ ಅನ್ಕ್ಲೀನ್ಡ್ ಫುಡ್ ಮಟೀರಿಯಲ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದರೆ ಪಾಲಿಶ್ ಮಾಡದೇ ಇರತಕ್ಕಂತ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡುವುದರಿಂದ ಮಾನವನ ದೇಹಕ್ಕೆ ಹೆಚ್ಚಾಗಿ ಯಾವ ವಿಟಮಿನ್ ದೊರೆಯುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ವಿಟಮಿನ್ ಬಿ1 ದೊರೆಯುತ್ತದೆ ಅಂತ ಹೇಳ್ತೀವಿ ನಾವು. ವಿಟಮಿನ್ ಬಿ1 ದೊರೆಯುತ್ತದೆ ಅಂತ ಹೇಳಿ ಕೊಡ್ತೀವಿ. ಇಲ್ಲಿ ಅನ್ಪಾಲಿಶ್ಡ್ ಫುಡ್ ಮಟೀರಿಯಲ್ಸ್ ಆರ್ ಅನ್ಕ್ಲೀನ್ಡ್ ಫುಡ್ ಮಟೀರಿಯಲ್ಸ್ ಅಂತ ಹೇಳಿದಾಗ ಉದಾಹರಣೆಗೆ ನಾವು ರೇಷನ್ ರೈಸ್ ಕೊಡಬಹುದು. ರೇಷನ್ ರೈಸ್ ಅಂತ ಹೇಳ್ತಾ ಇದೀವಿ, ಅವುಗಳನ್ನ ಪಾಲಿಶ್ ಮಾಡಿ ಕೊಡಲ್ಲ, ಗೊತ್ತಿರಲಿ. ಇಲ್ಲಿ ಪಾಲಿಶ್ ಮಾಡದೇ ಇರತಕ್ಕಂತ ಆಹಾರ ಪದಾರ್ಥಗಳ ಸೇವನೆಯಿಂದ ವಿಟಮಿನ್ ಬಿ1 ದೊರೆಯುತ್ತದೆ ಅಂತ ಹೇಳ್ತೀವಿ. ಇಲ್ಲಿ ಗೊತ್ತಿರಲಿ. ಈ ಒಂದು ಪ್ರಶ್ನೆ ಹೆಂಗ್ ಬಂದದ, ವಿಟಮಿನ್ ಬಿ1 ಮೇಲೆ ಪ್ರಶ್ನೆ ಯಾವ ರೀತಿ ಬಂದದ ಅಂತ ಹೇಳಿದಾಗ, ಅಕ್ಕಿಯನ್ನು ನೀವು ತೊಳೆದು ತಿನ್ನುವುದರಿಂದ ನಿಮಗೆ ಈ ಕೆಳಗಿನ ಯಾವ ವಿಟಮಿನ್ ದೊರೆಯುವುದಿಲ್ಲ, ನಿಮ್ಮ ದೇಹಕ್ಕೆ ಈ ಕೆಳಗಿನ ಯಾವ ವಿಟಮಿನ್ ದೊರೆಯುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಬಂದದ. ಇಲ್ಲಿ ಧಾನ್ಯಗಳನ್ನು ಅಥವಾ ಅಕ್ಕಿಯನ್ನು ಅಂತ ಹೇಳಿ ಕೊಟ್ಟಾರ. ಧಾನ್ಯಗಳನ್ನು ತೊಳೆದು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ
ಈ ಕೆಳಗಿನ ಯಾವ ವಿಟಮಿನ್ ದೊರೆಯುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳೋಣ. ಇಲ್ಲಿ ಆಪ್ಷನ್ ಏನ್ ಕೊಟ್ಟಾನ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಯಾವ ವಿಟಮಿನ್ ದೊರೆಯುವುದಿಲ್ಲ ಅಂತ ಹೇಳಿದಾಗ ಆಪ್ಷನ್ ಎ ರೆಟಿನಾಲ್, ಆಪ್ಷನ್ ಬಿ ಥಯಾಮಿನ್, ಆಪ್ಷನ್ ಸಿ ನಿಯಾಸಿನ್, ಆಪ್ಷನ್ ಡಿ ರೈಬೋಫ್ಲಾವಿನ್. ಈ ರೀತಿ ಆಪ್ಷನ್ ಕೊಟ್ಟ ನೋಡ್ರಿ. ಆಪ್ಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವು ವಿಟಮಿನ್ ಗಳ ಏನಾಗಿವೆ ಅಂತ ಹೇಳಿದಾಗ ರಾಸಾಯನಿಕ ಹೆಸರುಗಳಾಗಿವೆ. ಪ್ರಶ್ನೆ ಹೆಂಗೆ ಕೇಳೋಣ, ನೀವು ಅಕ್ಕಿಯನ್ನು ತೊಳೆದು ತಿನ್ನುವುದರಿಂದ ನಿಮಗೆ ಯಾವ ವಿಟಮಿನ್ ದೊರೆಯುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳೋಣ. ಇಲ್ಲಿ ಆಪ್ಷನ್ ಗಳಲ್ಲಿ ರೆಟಿನಾಲ್, ಥಯಾಮಿನ್, ನಿಯಾಸಿನ್, ರೈಬೋಫ್ಲಾವಿನ್. ವಿಟಮಿನ್ B1 B2 A ಅಂತ ಹೇಳಿ ಕೊಟ್ಟಿಲ್ಲ. ಇಲ್ಲಿ ಅವುಗಳ ರಾಸಾಯನಿಕ ಹೆಸರುಗಳನ್ನು ನೀಡಲಾಗಿದೆ. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ನೋಡಿದಾಗ ನೀವು ಅಕ್ಕಿಯನ್ನು ತೊಳೆದು ತಿನ್ನುವುದರಿಂದ ನಿಮ್ಮ ದೇಹಕ್ಕೆ ಯಾವ ವಿಟಮಿನ್ ದೊರೆಯುವುದಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ಥಯಾಮಿನ್ ಅಂತ ಹೇಳ್ತೀವಿ. ಪ್ರಶ್ನೆ ಇದು ಕೂಡ ಎಲ್ಲಿ ಬಂದಿತ್ತು, FDA 2021 ಪ್ರಶ್ನೆ ಇದು ನೋಡ್ರಿ. FDA ಅಲ್ಲಿ 48 ಸೈನ್ಸ್ ಕ್ವಶನ್ಸ್ ಗಳು ಬಂದಿದ್ದು ಎಕ್ಸಾಮ್ ಅಲ್ಲಿ, ನೆನ್ಪಿಟ್ಕೋರಿ. ಈ ರೀತಿ ವಿಟಮಿನ್ ಗಳ ಮೇಲೆ ಕೂಡ ಒಂದು ಪ್ರಶ್ನೆ ಬಂದಿತ್ತು. ನೆಕ್ಸ್ಟ್ ನೋಡ್ರಿ, ಡಿಸೀಸ್ ರೋಗ ಯಾವ್ದು ಬರ್ತದಪ್ಪ ಅಂತ ಹೇಳಿದಾಗ ವಿಟಮಿನ್ B1 ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ ಬೇರಿ ಬೇರಿ. ಅನೇಕ ಬಾರಿ ನೀವು ಕೇಳಿರಿ. ವಿಟಮಿನ್ ಬಿ ನ ಕೊರತೆಯಿಂದ ಅಂತ ಹೇಳಿ ಕೊಟ್ಟಿರ್ತಾನ. ವಿಟಮಿನ್ B1 ಕೊರತೆಯಿಂದ ಬರತಕ್ಕಂತ ಸಮಸ್ಯೆ ಯಾವುದು, ಬೇರೆ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಈ ಒಂದು ಬೇರೆ ಯಾವುದಕ್ಕೆ ಸಂಬಂಧಪಟ್ಟ ಸಮಸ್ಯೆಯಾಗಿದೆ ಅಂತ ಹೇಳಿದಾಗ ಇಲ್ಲಿ ಈ ಒಂದು ನರಗಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆಯಾಗಿದೆ. ನರಗಳು ಏನಾಗುತ್ತವೆ ಅಂತ ಹೇಳಿದಾಗ ದುರ್ಬಲವಾಗುತ್ತವೆ ಅಂತ ಹೇಳ್ತಾ ಇದೀವಿ. ನರಗಳು ವೀಕ್ನೆಸ್ ಕಂಡು ಬರ್ತದೆ ನರಗಳಲ್ಲಿ. ಈ ರೀತಿ ನರಗಳು ದುರ್ಬಲವಾಗುವುದರಿಂದ ಏನಾಗ್ತದಪ್ಪ ಅಂತ ಹೇಳಿದಾಗ ಹೇಳಿದ ವಿಷಯ ಬಹಳಷ್ಟು ಸಮಯದವರೆಗೂ ಏನಾಗಲ್ಲ, ನೆನಪಿನಲ್ಲಿ ಇರುವುದಿಲ್ಲ ಅಂತ ಹೇಳ್ತೀವಿ. ನೆನಪಿನ ಶಕ್ತಿ ಏನಾಗುತ್ತದೆ, ಕಡಿಮೆಯಾಗುತ್ತದೆ. ಹೇಳಿದ ವಿಷಯ ಬಹಳಷ್ಟು ಸಮಯದವರೆಗೂ ನೆನಪಿನಲ್ಲಿ ಉಳಿಯುವುದಿಲ್ಲ. ನರಗಳು ಏನಾಗುತ್ತವೆ, ದುರ್ಬಲವಾಗುತ್ತಾ ಬರುತ್ತವೆ ಅಂತ ಹೇಳ್ತೀವಿ. ಒಂದು ಬ್ರೈನ್ ರಿಲೇಟೆಡ್ ಡಿಸೀಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಬೇರೆ ಯಾವುದು, ಬೇರೆ ಇದು ವಿಟಮಿನ್ B1 ಕೊರತೆಯಿಂದ ಏನಾಗುತ್ತದೆ ಬರುವಂತ ಒಂದು ಸಮಸ್ಯೆಯಾಗಿದೆ. ಹೆಚ್ಚಾಗಿ ಎಲ್ಲರಿಗೂ ಇರ್ತಕ್ಕಂತ ಒಂದು ಸಮಸ್ಯೆ ಬೇರೆ ಅಂತ ಹೇಳಿ ಕೊಡ್ತೀವಿ. ಏನೋ ಹೇಳ್ಬೇಕು ಅನ್ಕೊಂಡಿದ್ದಿ ಮರೆತು ಹೋಯ್ತು ನೋಡಂತೀರಿ. ನಾವು ಮಾತಾಡ್ಬೇಕಾದ್ರೆ ಏನೋ ಹೇಳ್ಬೇಕು ಅನ್ಕೊಂಡಿದ್ದಿ ಮರೆತು ಹೋಯ್ತು ಅಂತ ಹೇಳಿದಾಗ ಸ್ವಲ್ಪ ಇಲ್ಲಿ ನಾವು ಬೇರೆ ಅಂತ ಹೇಳಿ ಕೊಡ್ತೀವಿ. ಬ್ರೈನ್ ರಿಲೇಟೆಡ್ ಡಿಸೀಸ್ ಅಂತ ಹೇಳಿ ಕೊಡ್ತೀವಿ. ಈ ರೀತಿ ವಿಟಮಿನ್ B1 ಬಗ್ಗೆ ಮಾಹಿತಿ. ನೆಕ್ಸ್ಟ್ ನೋಡ್ರಿ, ವಿಟಮಿನ್ B2. ವಿಟಮಿನ್ B2 ರಾಸಾಯನಿಕ ಹೆಸರು, ವಿಟಮಿನ್ B2 ನ ರಾಸಾಯನಿಕ ಹೆಸರು ರೈಬೋಫ್ಲಾವಿನ್. ಇದು B1 ಏನಾಗಿದೆ B2 ನ ರಾಸಾಯನಿಕ ಹೆಸರು ರೈಬೋಫ್ಲಾವಿನ್ ಅಂತ ಹೇಳಿ ಕೊಡ್ತಾ ಇದೀವಿ. ಹಾಗಾದ್ರೆ ಸೋರ್ಸ್ ಅಂತ ಹೇಳಿ ನೋಡಿದಾಗ ವಿಟಮಿನ್ B2 ಸೋರ್ಸ್ ಅಂತ ಹೇಳಿ ನೋಡಿದ್ರೆ ಸಾಮಾನ್ಯ ಆಹಾರ ಪದಾರ್ಥಗಳು, ಜನರಲ್ ಫುಡ್ ಮಟೀರಿಯಲ್ಸ್, ಸಾಮಾನ್ಯ ಆಹಾರ ಪದಾರ್ಥಗಳನ್ನ ತಿನ್ನುವುದರಿಂದ ವಿಟಮಿನ್ B2 ದೊರೆಯುತ್ತದೆ. ಜೊತೆಗೆ ಈ ಒಂದು ಆಕಳಿನ ಹಾಲಿನಲ್ಲಿ, ಕೌ ಮಿಲ್ಕ್ ಅಂತ ಹೇಳ್ಕೊಡ್ತೀವಿ ನಾವು. ಕೌ ಮಿಲ್ಕ್, ಆಕಳಿನ ಹಾಲಿನಲ್ಲಿ ಹೆಚ್ಚಾಗಿ ವಿಟಮಿನ್ B2 ಕಂಡು ಬರುತ್ತದೆ. ಆಕಳಿನ ಹಾಲನ್ನ ಸೇವನೆ ಮಾಡುವುದರಿಂದ ಮಾನವನ ದೇಹಕ್ಕೆ ಯಾವ ವಿಟಮಿನ್ ದೊರೆಯುತ್ತದೆ, ವಿಟಮಿನ್ B2 ದೊರೆಯುತ್ತದೆ ಅಂತ ಹೇಳ್ತೀವಿ. ಕೌ ಮಿಲ್ಕ್ ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರಬಹುದು. ಈ ಒಂದು ಬಫೆಲೋ ಮಿಲ್ಕ್ ಅಂಡ್ ಕೌ ಮಿಲ್ಕ್ ಅನ್ನು ಅಬ್ಸರ್ವ್ ಮಾಡಿದಾಗ ಆ ಒಂದು ನಾವು ಕಲರ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ನೋಡ್ತಾ ಬರ್ತೀವಿ. ವೈಟ್ ಬಫೆಲೋ ಮಿಲ್ಕ್ ಏನಾಗಿರ್ತದೆ, ವೈಟ್ ಕಲರ್ ಇರ್ತದೆ ಜಾಸ್ತಿಯಾಗಿ. ಅದೇ ರೀತಿ ಕೌ ಮಿಲ್ಕ್ ಏನಾಗಿರ್ತದಪ್ಪ ಅಂತ ಹೇಳಿದಾಗ ಸ್ವಲ್ಪ ಯೆಲ್ಲೋ ಕಲರ್ ಇರ್ತದೆ, ಸ್ವಲ್ಪ ಲೈಟ್ ಆಗಿ, ಹೌದ್ರಿ, ಪೇಲ್ ಯೆಲ್ಲೋ ಕಲರ್ ಅಂತ ಹೇಳ್ಕೊಡ್ಬಹುದು. ಈ ಒಂದು ಹಳದಿ ಕಾಣಲು ಕಾರಣ, ಕೌ ಮಿಲ್ಕ್ ಹಳದಿ ಕಾಣಲು ಕಾರಣ ಏನಪ್ಪಾ ಅಂತ ಹೇಳಿದಾಗ ಈ ಒಂದು ಹಾಲಿನಲ್ಲಿ ಅಂತ ಹೇಳಿದ್ರೆ ಈ ಒಂದು ಕೆರಾಟಿನ್ ಲೆವೆಲ್ ಏನಾಗಿರ್ತದ, ಕಡಿಮೆ ಆಗಿರ್ತದ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲಿ ಈ ಒಂದು ಕೌ ಮಿಲ್ಕ್ ಅಂತ ಹೇಳಿದಾಗ ವಿಟಮಿನ್ B2 ಕಂಡು ಬರುತ್ತದೆ. ಅದಕ್ಕಾಗಿ ವಿಟಮಿನ್ B2 ಅನ್ನ ಏನೆಂದು ಕರೆಯುತ್ತೇವೆ ಅಂತ ಹೇಳಿದಾಗ ಯೆಲ್ಲೋ ಎಂಜೈಮ್ ಅಂತ ಹೇಳಿ ಕರೀತೀವಿ. ಯೆಲ್ಲೋ ಎಂಜೈಮ್ ಎಂದು ಈ ಕೆಳಗಿನ ಯಾವ ವಿಟಮಿನ್ ಅನ್ನು ಕರೆಯುತ್ತಾರೆ, ವಿಟಮಿನ್ B2 ಅನ್ನ ಯೆಲ್ಲೋ ಎಂಜೈಮ್ ಅಂತ ಹೇಳಿ ಕರಿತೀವಿ. ಕಾರಣ ಇದು ಕೌ ಮಿಲ್ಕ್ ಅಲ್ಲಿ ಕಂಡು ಬರ್ತದ ಯೆಲ್ಲೋ ಎಂಜೈಮ್. ನೆಕ್ಸ್ಟ್ ನೋಡ್ರಿ, ಈ ಒಂದು ವಿಟಮಿನ್ B2 ನ ಕೊರತೆಯಿಂದ ಬರುವಂತಹ ರೋಗಗಳು ಯಾವುವು ಅಂತ ಹೇಳಿ ನೋಡಿದಾಗ ರೋಗಗಳು ಅರೈಬೋಫ್ಲಾವಿನೋಸಿಸ್,
ರೈಬೋಫ್ಲಾವಿನೋಸಿಸ್. ಅಂದರೆ ಏನಾಗ್ತದಪ್ಪ ಅಂತ ಹೇಳಿದಾಗ ತುಟಿಯ ಅಂಚಿನಲ್ಲಿ ಸೀಳಿಕೆ ಕಂಡು ಬರುತ್ತದೆ. ತುಟಿಯ ಅಂಚುಗಳಲ್ಲಿ ಸೀಳಿಕೆ ಕಂಡು ಬರುತ್ತದೆ ರೋಗದ ಲಕ್ಷಣ. ಆ ಒಂದು ಸೀಳಿಕೆ ಉಂಟಾಗಿ ರಕ್ತಸ್ರವಿಕೆ ಉಂಟಾಗುತ್ತದೆ ಅಂತ ಹೇಳ್ತೀವಿ. ತುಟಿಗಳು ಸೀಳಿಬಿಟ್ಟು ಏನಾಗ್ತದ ರಕ್ತಸ್ರವಿಕೆ ಉಂಟಾಗುತ್ತದೆ. ರೈಬೋಫ್ಲಾವಿನೋಸಿಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಥವಾ ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಚೀಲೋಸಿಸ್ ಅಂತ ಹೇಳಿ ಕೊಡಬಹುದು. ಚೀಲೋಸಿಸ್ ಅಥವಾ ರೈಬೋಫ್ಲಾವಿನೋಸಿಸ್ ಅಂತ ಹೇಳಿ ಕರಿತೀವಿ. ಚೀಲೋಸಿಸ್ ಆರ್ ರೈಬೋಫ್ಲಾವಿನೋಸಿಸ್ ತುಟಿಯ ಅಂಚುಗಳಲ್ಲಿ ಸೀಳಿಕೆ ಉಂಟಾಗಿ ರಕ್ತಸ್ರವಿಕೆ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಇದು ವಿಟಮಿನ್ ಬಿ2 ನ ಕೊರತೆಯಿಂದ ಬರ್ತಕ್ಕಂಥ ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ ನೋಡ್ರಿ, ವಿಟಮಿನ್ ಬಿ2 ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ ಫೋಟೋಫೋಬಿಯಾ. ಅಂದರೆ ಫೋಟೋ ಅಂದ್ರೆ ಗೊತ್ತಿರಬೇಕು, ಬೆಳಕು ಅಂತ ಹೇಳಿ ಕೊಡ್ತೀವಿ. ಬೆಳಕಿನ ಭಯ ಅಂತ ಅರ್ಥ. ಫೋಬಿಯಾ ಅಂದ್ರೆ ಏನು? ಭಯ ಅಂತ ಹೇಳಿ ಕೊಡ್ತೀವಿ. ಅಂದರೆ ಇಲ್ಲಿ ಕಣ್ಣಿನಲ್ಲಿರ್ತಕ್ಕಂಥ ಜೀವಕೋಶಗಳು ಬಹಳಷ್ಟು ಸೆನ್ಸಿಟಿವ್ ಆಗಿರ್ತಾವ. ಅಂದ್ರೆ ಸ್ವಲ್ಪ ಬೆಳಕನ್ನ ಕಂಡ್ರೆ ಬಹಳಷ್ಟು ತೊಂದರೆ ಅನುಭವಿಸುತ್ತಾರೆ ಅಂತ ಹೇಳ್ತಾ ಇದೀವಿ. ಈ ರೀತಿ ರೋಗದ ಲಕ್ಷಣ ಫೋಟೋಫೋಬಿಯಾ. ಬೆಳಕನ್ನ ಕಂಡ್ರ ಅಂಜಿ ಬಿಡ್ತಾರ ಅವ್ರು. ಬೆಳಕಿನ ಭಯ ಅಂತ ಹೇಳ್ತೀವಿ. ಬೆಳಕಿನ ಭಯ ಇದು ವಿಟಮಿನ್ ಬಿ2 ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆಯಾಗಿದೆ. ನೆನ್ಪಿಟ್ಕೊಳ್ಳಿ, ಬಿ2 ನ ರಾಸಾಯನಿಕ ಹೆಸರು ರೈಬೋಫ್ಲಾವಿನ್. ಸೋರ್ಸ್ ಕೌ ಮಿಲ್ಕ್ ಅಂತ ಹೇಳಿ ಕೊಡ್ತಾ ಇದೀವಿ ಹೆಚ್ಚಾಗಿ. ಆಮೇಲೆ ಇದನ್ನ ಯೆಲ್ಲೋ ಎಂಜೈಮ್ ಅಂತ ಹೇಳಿ ಕರಿತೀವಿ. ವಿಟಮಿನ್ ಬಿ2 ನ ಕೊರತೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಫೋಟೋಫೋಬಿಯಾ ಮತ್ತು ರೈಬೋಫ್ಲಾವಿನೋಸಿಸ್. ನಂಬರ್ 3 ವಿಟಮಿನ್ ಬಿ3. ವಿಟಮಿನ್ ಬಿ3 ನ ರಾಸಾಯನಿಕ ಹೆಸರು ಏನಂತ ಹೇಳಿದ್ರೆ, ವಿಟಮಿನ್ ಬಿ3 ನ ರಾಸಾಯನಿಕ ಹೆಸರು ನಿಯಾಸಿನ್ ಅಥವಾ ನಿಕೋಟಿಕ್ ಆಸಿಡ್ ಆರ್ ನಿಯಾಸಿನ್. ಇದು ಯಾವ ವಿಟಮಿನ್ ನ ರಾಸಾಯನಿಕ ಹೆಸರಾಗಿದೆ? ವಿಟಮಿನ್ ಬಿ3. ಹಾಗಾದ್ರೆ ಸೋರ್ಸ್ ಏನು ಅಂತ ಹೇಳಿ ನೋಡಿದಾಗ ಜನರಲ್ ಫುಡ್ ಮಟೀರಿಯಲ್ಸ್ ಅಂತ ಹೇಳ್ತೀವಿ, ಸಾಮಾನ್ಯ ಆಹಾರ ಪದಾರ್ಥಗಳು. ಇಲ್ಲಿ ವಿಟಮಿನ್ ಬಿ3 ನ ಕೊರತೆಯಿಂದ ಬರ್ತಕ್ಕಂತಹ ರೋಗಗಳು, ಡಿಸೀಸ್ ಯಾವ ಅಂತ ಹೇಳಿದಾಗ ಡಿಸೀಸ್ ನೋಡಿ, ವಿಟಮಿನ್ ಬಿ3 ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆ ಏನ್ ಹೇಳ್ಬೋದು? ಫೆಲೆಗ್ರಾ. ಕನ್ನಡದಲ್ಲಿ ಇದನ್ನ ಕಜ್ಜಿ ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಏನಂತ ಹೇಳಿ ಕರಿತೀವಿ? ಕಜ್ಜಿ. ಪೆಲೆಗ್ರಾ ಅಂತ ಹೇಳ್ತೇವೆ. ಇಲ್ಲಿ ಈ ಒಂದು ಪೆಲೆಗ್ರಾ ರೋಗದ ಲಕ್ಷಣ ಏನಪ್ಪಾ ಅಂತ ಹೇಳಿದಾಗ ಚರ್ಮದಲ್ಲಿ ತುರಿಕೆ ಕಂಡು ಬರುತ್ತದೆ. ಚರ್ಮದಲ್ಲಿ ಏನಾಗ್ತದ? ತುರಿಕೆ ಕಂಡು ಬರುವಂತ ಒಂದು ಸಮಸ್ಯೆ, ಒಂದು ಫೆಲೆಗ್ರಾ ಅಂತ ಹೇಳಿ ಕೊಡ್ತಾ ಇದೀವಿ. ಫೆಲೆಗ್ರಾ ಇದು ವಿಟಮಿನ್ ಬಿ3 ನ ಕೊರತೆಯಿಂದ ಬರುವಂತ ಒಂದು ಸಮಸ್ಯೆಯಾಗಿದೆ. ನೆಕ್ಸ್ಟ್ ನೋಡಿ, ಮತ್ತೆ ವಿಟಮಿನ್ ಬಿ3 ನ ಕೊರತೆಯಿಂದ ಯಾವ ಒಂದು ಸಮಸ್ಯೆಗಳು ಬರುತ್ತವೆ ಅಂತ ಹೇಳಿದಾಗ, ಯಾವ ಸಮಸ್ಯೆಗಳು ಬರುತ್ತವೆ ಅಂತ ಹೇಳಿದ್ರೆ, ವಿಟಮಿನ್ ಬಿ3 ನ ಕೊರತೆಯಿಂದ ಬರುವಂತಹ ಸಮಸ್ಯೆಗಳು ಅಂತ ಹೇಳಿದಾಗ, ನಂಬರ್ 2 ಇಲ್ಲಿ ನೋಡ್ರಿ, ಡರ್ಮಿಟೈಟಿಸ್ ಅಂತಕ್ಕಂತಹ ಸಮಸ್ಯೆ ಕಂಡು ಬರುತ್ತದೆ. ಡರ್ಮಿಟೈಟಿಸ್ ವಿಟಮಿನ್ ಬಿ3 ನ ಕೊರತೆಯಿಂದ ಬರತಕ್ಕಂತ ಒಂದು ಸಮಸ್ಯೆ ಡರ್ಮಿಟೈಟಿಸ್. ಇದು ಕೂಡ ರೋಗದ ಲಕ್ಷಣ. ಚರ್ಮದಲ್ಲಿ ಏನಾಗ್ತದ? ತುರಿಕೆ ಮತ್ತು ನೋವು ಕಂಡು ಬರುತ್ತದೆ, ಜೊತೆಗೆ ಉರಿ ಕಂಡು ಬರುತ್ತದೆ. ಈ ರೀತಿ ಡರ್ಮಿಟೈಟಿಸ್ ಅಂತ ಹೇಳ್ತಾ ಇದೀವಿ. ಡರ್ಮಿಟೈಟಿಸ್. ನಂಬರ್ 3 ಡಯೇರಿಯಾ. ಅತಿಸಾರ ಅಂತ ಹೇಳಿ ಕರಿತೀವಿ ಇದನ್ನ. ಅತಿಸಾರ, ಡಯೇರಿಯಾ, ಅತಿಸಾರ ಅಂತ ಹೇಳಿ ಕೊಡ್ತಾ ಇದೀವಿ. ಡರ್ಮಿಟೈಟಿಸ್, ಡಯೇರಿಯಾ, ಅತಿಸಾರ ಅಂತ ಹೇಳ್ತಾ ಇದೀವಿ. ಇಲ್ಲಿ ನೋಡ್ರಿ, ಈ ಒಂದು ವಿಟಮಿನ್ ಬಿ3 ನ ಕೊರತೆಯಿಂದ ಕಂಡು ಬರ್ತಕ್ಕಂತ ಮತ್ತೊಂದು ಸಮಸ್ಯೆ ಯಾವ್ದಪ್ಪ ಅಂತ ಹೇಳಿದಾಗ ಡಿಮೆನ್ಸಿಯಾ, ಬುದ್ಧಿಮಾಂದ್ಯತೆ, ಡಿಮೆನ್ಸಿಯಾ. ಕೊನೆಗೆ ಏನಾಗಬಹುದು ಅಂತ ಹೇಳಿದಾಗ ಡೆತ್ ಕೂಡ ಸಂಭವಿಸಬಹುದು, ಸಾವು ಕೂಡ ಬರಬಹುದು ಅಂತ ಹೇಳ್ತಾ ಇದೀವಿ. ಇದು ಯಾವ ವಿಟಮಿನ್ ನ ಕೊರತೆಯಿಂದ ಅಂತ ಹೇಳ್ತಾ ಇದೀವಿ? ಬಿ3 ನ ಕೊರತೆಯಿಂದ ಡರ್ಮಿಟೈಟಿಸ್, ಡಯೇರಿಯಾ, ಡಿಮೆನ್ಸಿಯಾ, ಡೆತ್ ಅಂತ ಹೇಳ್ತೀವಿ. ಇಲ್ಲಿ ಡರ್ಮಿಟೈಟಿಸ್ ಅಂತ ಹೇಳಿದಾಗ ಚರ್ಮದಲ್ಲಿ ತುರಿಕೆ ಮತ್ತು ಉರಿ ನೋವು ಕಂಡು ಬರುತ್ತದೆ, ಇದು ರೋಗದ ಲಕ್ಷಣ. ಅದೇ ರೀತಿ ಡಯೇರಿಯಾ ಅಂತ ಹೇಳಿದಾಗ ಅತಿಸಾರ ಅಂತ ಹೇಳಿ ಕೊಡ್ತಾ ಇದೀವಿ, ಅಂದ್ರೆ ಸ್ಟಮಕ್ ಅಲ್ಲಿ ತೊಂದರೆ ಉಂಟಾಗುತ್ತದೆ, ಅತಿಸಾರ ಉಂಟಾಗುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಮೆನ್ಷಿಯಾ ಅಂತ ಹೇಳಿ ನೋಡಿದಾಗ ಇದನ್ನ ಬುದ್ಧಿಮಾಂದ್ಯತೆ ಅಂತ ಹೇಳ್ಬೋದು. ಡಿಮೆನ್ಷಿಯಾ ಅಂತ ಹೇಳಿ ನೋಡಿದಾಗ ಬುದ್ಧಿಮಾಂದ್ಯತೆ.
ಬುದ್ಧಿಮಾಂದ್ಯತೆ ಉಂಟಾಗಬಹುದು. ಅದೇ ರೀತಿ ಕೊನೆಗೆ ಸಾವು ಕೂಡ ಸಂಭವಿಸಬಹುದು ಅಂತ ಹೇಳ್ತೀವಿ. ಇಲ್ಲಿ ನೆನ್ಪಿಟ್ಕೋರಿ, ಇಲ್ಲಿ ಡರ್ಮಿಟೈಟಿಸ್, ಡಯೇರಿಯಾ, ಡಿಮೆನ್ಸಿಯಾ, ಡೆತ್, ಡಿ 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 ಅಂತೇಳಿ ಅಬ್ಸರ್ವ್ ಮಾಡ್ತದೆ. 4D ಅಂತೇಳಿ ಕೊಡ್ತದೆ. ಎಷ್ಟು ಡಿ ಬಂದ್ರು ಇಲ್ಲಿ? 4D. 4D ಡಿಸೀಸ್ ಯಾವ ವಿಟಮಿನ್ ನ ಕೊರತೆಯಿಂದ ಬರುತ್ತದೆ ಅಂತ ಪ್ರಶ್ನೆ ಕೇಳ ನೋಡ್ರಿ. 4D ಡಿಸೀಸ್, 4D ಅಂತ ಹೇಳಿ ನೋಡಿದಾಗ ಡರ್ಮಿಟೈಟಿಸ್, ಡಯೇರಿಯಾ, ಡಿಮೆನ್ಸಿಯಾ, ಡೆತ್, ಇದು ವಿಟಮಿನ್ B3 ನ ಕೊರತೆಯಿಂದ ಬರ್ತಕ್ಕಂತ ಒಂದು ಸಮಸ್ಯೆ ಅಂತ ಹೇಳಿ ಕೊಡ್ತಾ ಇದೀವಿ. 4D ಡಿಸೀಸ್ ನೆನ್ಪಿಟ್ಕೊರಿ. 4D ಯಾಕೆ ಅಂತ ಹೇಳಿದ್ರೆ ಡರ್ಮಿಟೈಟಿಸ್, ಡಯೇರಿಯಾ, ಡಿಮೆನ್ಸಿಯಾ, ಡೆತ್ ಅಂತ ಹೇಳಿ ನೋಡ್ತಾ ಇದೀವಿ. ಈ ರೀತಿ ವಿಟಮಿನ್ B3 ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಕೇಳಿದ್ರೆ ಹೆಚ್ಚಾಗಿ ಇದು ಚರ್ಮದ ಆರೋಗ್ಯಕ್ಕೆ ಏನಾಗಿದೆ? ಸಹಾಯಕವಾಗಿದೆ ಅಂತ ಹೇಳಿ ಕೊಡ್ತೀವಿ. ಚರ್ಮದ ಆರೋಗ್ಯಕ್ಕೆ ಸಹಾಯಕವಾಗಿದೆ, ನೆನ್ಪಿಟ್ಕೊರಿ. ಈ ರೀತಿ ಆಹಾರ ಪದಾರ್ಥಗಳು, ಸಾಮಾನ್ಯ ಆಹಾರ ಪದಾರ್ಥಗಳು, ಮೊಟ್ಟೆ, ಮಾಂಸ, ಹಾಲು, ಮೀನು, ಬೇಳೆಕಾಳುಗಳು, ಒಂದೇ ಆಹಾರ ಪದಾರ್ಥವನ್ನು ತಿನ್ನುವುದರಿಂದ ವ್ಯಕ್ತಿಗಳು ಏನಾಗಿರಲ್ಲ? ಆರೋಗ್ಯವಾಗಿರುವುದಿಲ್ಲ. ಎಲ್ಲಾ ವೆರೈಟಿ ನೋಡ್ರಿ, ನಾವು ಒಂದು ಊಟವನ್ನ ಮಾಡ್ಬೇಕಾದ್ರೆ ಕಾರ್ಬೋಹೈಡ್ರೇಟ್ ಇರಬೇಕು, ಲಿಪಿಡ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಜೊತೆಗೆ ವಿಟಮಿನ್ಸ್ ಇರಬೇಕು, ಆಮೇಲೆ ರಫೇಜಸ್ ಕೂಡ ಕಂಡು ಬರಬೇಕು. ಈ ರೀತಿ ಎಲ್ಲಾ ಒಂದು ಘಟಕಗಳನ್ನ ಒಳಗೊಂಡಿರ್ತಕ್ಕಂಥ ಆಹಾರವನ್ನ ವ್ಯಕ್ತಿಗಳು ಸೇವನೆ ಮಾಡುವುದರಿಂದ ಯಾವುದೇ ರೋಗಗಳು ಬರುವುದಿಲ್ಲ. ಆದರೆ ಇತ್ತೀಚಿನ ಒಂದು ಫುಡ್ ಸಿಸ್ಟಮ್ ಅಂತ ಹೇಳಿ ನೋಡಿದಾಗ ಎಲ್ಲವೂ ನಾವು ಆರ್ಟಿಫಿಷಿಯಲ್ ಫುಡ್ ಅಂತ ಹೇಳಿ ಕೊಡ್ತೀವಿ. ನಾವು ಕೃತಕ ಗೊಬ್ಬರವನ್ನು ಬಳಸಿಬಿಟ್ಟು ಆಹಾರವನ್ನು ತಯಾರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬೇಗನೆ ವ್ಯಕ್ತಿಗಳು ಏನಾಗ್ತಾ ಇದ್ದಾರೆ? ಪ್ರಸ್ತುತ ಲೈಫ್ ಸ್ಪ್ಯಾನ್ ಏನಾಗಿದೆ? ಕಡಿಮೆ ಆಗದ. ಆಮೇಲೆ ಬೇಗನೆ ಶುಗರ್ ಬರ್ತದ, ಬೇಗನೆ ಹಾರ್ಟ್ ಅಟ್ಯಾಕ್, ಬೇಗನೆ BP ಬರ್ತಕ್ಕಂತ ಒಂದು ಸಮಸ್ಯೆಗಳನ್ನ ನೋಡ್ತಾ ಇದೀವಿ. ನೆನ್ಪಿಟ್ಕೋರಿ. ಈ ರೀತಿ ವಿಟಮಿನ್ B3 ಬಗ್ಗೆ ಮಾಹಿತಿ. ವಿಟಮಿನ್ B3 ನೆನ್ಪಿಟ್ಕೋರಿ. ನಿಯಾಸಿನ್ ಆರ್ ನಿಕೋಟಿಕ್ ಆಸಿಡ್. ನೋಡ್ರಿ, PC ಗೆ ಪ್ರಶ್ನೆ ಬಂದದ. ನಿಯಾಸಿನ್ ಇದು ಯಾವ ವಿಟಮಿನ್ ನ ರಾಸಾಯನಿಕ ಹೆಸರಾಗಿದೆ ಅಂತ ಹೇಳಿ ಪ್ರಶ್ನೆ ಬಂದದ. ವಿಟಮಿನ್ B3 ನ ಒಂದು ರಾಸಾಯನಿಕ ಹೆಸರಾಗಿದೆ. ನೆಕ್ಸ್ಟ್ ನೋಡಿ, ವಿಟಮಿನ್ B5. ವಿಟಮಿನ್ B5, ವಿಟಮಿನ್ B5, ವಿಟಮಿನ್ B5. ಈ ಒಂದು ವಿಟಮಿನ್ B5 ನ ರಾಸಾಯನಿಕ ಹೆಸರು ಏನು ಅಂತ ಹೇಳಿ ನೋಡಿದಾಗ ಫ್ಯಾಂಟೋಥೆನಿಕ್ ಅಸಿಡ್ಸ್. ವಿಟಮಿನ್ B5 ನ ರಾಸಾಯನಿಕ ಹೆಸರೇನು? ಫ್ಯಾಂಟೋಥೆನಿಕ್ ಅಸಿಡ್. ಸೋರ್ಸ್ ಅಂತ ಹೇಳಿ ನೋಡಿದಾಗ ಜನರಲ್ ಫುಡ್ ಮಟೀರಿಯಲ್ಸ್. ಜೊತೆಗೆ ಹೆಚ್ಚಾಗಿ ವಿಟಮಿನ್ B5 ಎಲ್ಲಿ ಇರ್ತದಪ್ಪ ಅಂತ ಹೇಳಿದಾಗ ಜೇನುತುಪ್ಪದಲ್ಲಿ ಕಂಡು ಬರುತ್ತದೆ. ಜೇನುತುಪ್ಪದಲ್ಲಿ ಕಂಡು ಬರುತ್ತದೆ. ಈರುಳ್ಳಿಯಲ್ಲಿ ವಿಟಮಿನ್ B5 ಕಂಡು ಬರುತ್ತದೆ ಹೆಚ್ಚಾಗಿ ಅಂತ ಹೇಳ್ತಾ ಇದೀವಿ. ಅಂದರೆ ಈ ವಿಟಮಿನ್ B5 ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದ್ರೆ ಮಾನವನ ಕೂದಲುಗಳ ಆರೋಗ್ಯಕ್ಕೆ ಏನಾಗಿದೆ? ಸಹಾಯಕವಾಗಿದೆ. ಕೂದಲುಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ. ಅಂದರೆ ಈ ಒಂದು ವಿಟಮಿನ್ B5 ನ ಕೊರತೆಯಿಂದ ಏನಾಗಬಹುದು ಅಂತ ಹೇಳಿದಾಗ ಕೂದಲುಗಳು ಉದುರುತ್ತವೆ, ಜೊತೆಗೆ ಕೂದಲುಗಳ ಬಣ್ಣ ಏನಾಗುತ್ತದೆ? ಬದಲಾಗುತ್ತಾ ಬರುತ್ತದೆ ಅಂತ ಹೇಳ್ತಾ ಇದೀವಿ. ಅದಕ್ಕಾಗಿ ಈ ರೀತಿ ಕೂದಲುಗಳು ಹೆಲ್ದಿ ಆಗಿರ್ಬೇಕು ಅಂತ ಹೇಳಿ ಕೇಳಿದ್ರೆ ನಾವು ಸ್ವಲ್ಪ ಏನ್ ತಿಂತಾ ಇರಬೇಕು? ಜೇನುತುಪ್ಪ ಸೇವನೆ ಮಾಡ್ಕೊಂಡಿರ್ಬೇಕು, ಈರುಳ್ಳಿ ತಿಂತಾ ಇರ್ಬೇಕು. ಜೇನುತುಪ್ಪ, ಈರುಳ್ಳಿ ಇವುಗಳನ್ನು ತಿನ್ನುವುದರಿಂದ ಈ ಒಂದು ಕೂದಲುಗಳು ಏನಾಗಿರುತ್ತವೆ? ಆರೋಗ್ಯವಾಗಿರುತ್ತವೆ ಅಂತ ನೋಡ್ತಾ ಇದೀವಿ. ಇದು ಈ ರೀತಿ ವಿಟಮಿನ್ B5 ರಾಸಾಯನಿಕ ಹೆಸರೇನು? ಪ್ಯಾಂಟೋಥೆನಿಕ್ ಅಸಿಡ್ ಅಂತ ಹೇಳ್ತೀವಿ ನಾವು. ಪ್ಯಾಂಟೋಥೆನಿಕ್ ಅಸಿಡ್ ಸರಿಯಾಗಿ ನೆನ್ಪಿಟ್ಕೊಡ್ರಿ. ವಿಟಮಿನ್ B5 ನ ಕೊರತೆಯಿಂದ ಕೂದಲುಗಳು ಉರುತ್ತವೆ, ಆಮೇಲೆ ಕೂದಲುಗಳ ಬಣ್ಣ ಏನಾಗುತ್ತದೆ? ಬದಲಾಗುತ್ತದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಈ ಮುಂದುವರೆದ ಭಾಗವನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತಾ ಬರೋಣ. ಇಲ್ಲಿವರೆಗೆ ಹೇಳಿದ್ದು ಮಾಹಿತಿ ಬಹಳ ಇಂಪಾರ್ಟೆಂಟ್ ಅದ, ಸರಿಯಾಗಿ ನೆನ್ಪಿಟ್ಕೊಡ್ರಿ. ಡೌಟ್ಸ್ ಇದ್ರೆ NB ಸೈನ್ಸ್, ಆಲ್ರೆಡಿ ಡೌಟ್ಸ್ ಬಹಳ ಕೇಳ್ತಾ ಇದಾರ. NB ಸೈನ್ಸ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಬಿಟ್ಟು ಕೇಳ್ಕೋಬಹುದು. ಅದೇ ರೀತಿ ಯಾರಿಗಾದ್ರೂ ಆಫ್ಲೈನ್ ತರಗತಿಗಳು ಬೇಕಾದ್ರೆ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ, ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡಕ್ಕೆ ಭೇಟಿ ಕೊಡಬಹುದು. ನಿಮಗೆ 50% ಆಪದ. ಭೇಟಿ ಕೊಡ್ರಿ ಯಾರಿಗಾದ್ರೂ ಆಫ್ಲೈನ್ ಇಂಟ್ರೆಸ್ಟ್ ಇದ್ದವರು. ಇಲ್ಲಿವರೆಗೂ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.